ಶ್ರೀ ಗುರುಭ್ಯೋ ನಮಃ. ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ವಿಶ್ವವಿಖ್ಯಾತ ನಾಡಹಬ್ಬ ದಸರೆಯ ಹಾರ್ದಿಕ ಶುಭಾಶಯಗಳು. ಜಗದ ಪಾಲಕಳು ನೀನು, ಮುಕ್ತಿದಾಯಕಳು ನೀನು, ಭಕ್ತಿಗೆ ಆಧಾರವೇ ನೀನು, ನಮ್ಮೆಲ್ಲರ ರಕ್ಷಣೆಗೆ ಅವತರಿಹ ದುರ್ಗೆಯೂ ನೀನು ಎಂದು ಆ ಮಹಾದುರ್ಗೆಯನ್ನು ಸ್ಮರಿಸುತ್ತಾ ಇಂದಿನ ಶುಭ ಮಂಗಳ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಎಂದಿನಂತೆ ಇಂದು ಕೂಡ ನಮ್ಮ ಜೊತೆ ಇದ್ದಾರೆ ಮೇಧಾಶಕ್ತಿ ಧ್ಯಾನಪೀಠಂ ಸಂಸ್ಥಾಪಕರು, ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿ ಔಪಾಸಕರು, ಅಸ್ಸಾಂನ ಗುವಾಹಟಿಯಲ್ಲಿ ಆದಿಶಕ್ತಿಯಿಂದ ಸಿದ್ಧಿ ಪಡೆದ ಮಹಾಸಿದ್ಧರು ಆದ ಜ್ಯೋತಿಷ್ಯ ರತ್ನ, ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ಯೋಗಶ್ರೀ ಕೃಷ್ಣಂ ಆಚಾರ್ಯರು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುವೇ ಸರ್ವಲೋಕಾನಾಂ ನಿಶಯೇ ಭವರೋಗಿಣಾಂ ವಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಾಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ಓಂ ದುರ್ಗಾಂ ದೇವೀಗಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೆ ನಮಃ. ಕಾಮಾಖ್ಯಾಂ ಕಾಮಸಂಪನ್ನಾಂ ಕಾಮೇಶ್ವರಿ ಹರಪ್ರಿಯೇ ಕಾಮನಾಂ ದೇಹಿ ಮೇ ನಿತ್ಯಂ ಕಾಮೇಶ್ವರಿ ನಮೋಸ್ತುತೆ. ಓಂ ಗಂ ಗಣಾಧಿಪತಯೇ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ಮಾ ಕಾಮಾಖ್ಯ ಪ್ರತ್ಯಂಗಿರಾಯೈ ನಮಃ. ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೂ ಭಕ್ತ ಕುಲಕೋಟಿಗೂ ದಯಾಮಯಳಾದ ನನ್ನ ಆರಾಧ್ಯ ಮಾತೆ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ತಮ್ಮೆಲ್ಲರಿಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂತಹ ಅನುಗ್ರಹವನ್ನ ದಯಪಾಲಿಸಲಿ ಅಂತೇಳಿ ಆ ಜಗದಂಬೆಯ ಅಡಿದಾವರಗಳಿಗೆ ಪಾಮರನಾದ ನಾನು ವಂದಿಸಿ ಈ ಶುಭ ಮಂಗಳವನ್ನ ಪ್ರಾರಂಭಿಸೋಣ. ವೀಕ್ಷಕರೇ, ನವರಾತ್ರಿಯ ಪ್ರಯುಕ್ತ ಗುರುಗಳು ಚನ್ನಪಟ್ಟಣದ ಸಪ್ತಮಾತ್ರಿಕಾ ಚೌಡೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಳ ಮಹತ್ವವನ್ನ ತಿಳಿಸಿದ್ರು. ಅದರ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡು ಬರೋಣ. ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಒಂದು ಸುದಿನ. ಆ ಜಗನ್ಮಾತೆಯನ್ನ ಇಂದಿನಿಂದ ಆದಿಯಾಗಿ ಆ 9 ದಿನಗಳ ಕಾಲ ಜಗನ್ಮಾತೆಯ ಹಲವಾರು ರೂಪಾದಿಗಳನ್ನ ನಾವು ಸ್ಮರಣೆಯನ್ನು ಮಾಡುವುದರ ಮುಖಾಂತರವಾಗಿ ಆ ನವಶಕ್ತಿಯರ ಸ್ವರೂಪವನ್ನ ಪ್ರತಿದಿನವೂ ಕೂಡ ಒಂದೊಂದು ದೇವತೆಯನ್ನಾಗಿ ನಾವು ಆ ದೇವತೆಯ ಸ್ವರೂಪವನ್ನ ನೋಡುವುದರ ಮುಖಾಂತರವಾಗಿ ದೇವತಾ ಆರಾಧನೆಯನ್ನು ಮಾಡಿಕೊಳ್ಳುವುದರ ಮುಖಾಂತರವಾಗಿ ಈ ನವರಾತ್ರಿಯ ಸುದಿನಗಳಲ್ಲಿ ವಿಶೇಷವಾಗಿ ಆ ಜಗನ್ಮಾತೆಯನ್ನು ಆರಾಧಿಸುವುದರ ಮುಖಾಂತರವಾಗಿ ನಮ್ಮ ಮನೋಅಭಿಲಾಷಾದಿಗಳೆಲ್ಲವನ್ನು ಕೂಡ ಬಹಳ ಶೀಘ್ರವಾಗಿ ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಆ ಸುಪರ್ವವಾಗಿರ್ತಕ್ಕಂಥ ಆ ಒಂದು ಸಮಯ. ಅದರಲ್ಲೂ ಇವತ್ತಿನ ಈ ಸುದಿನದಲ್ಲಿ ನಮ್ಮ ನಾಡ ಹಬ್ಬವಾಗಿರ್ತಕ್ಕಂಥ ದಸರಾ ಈ ಹಬ್ಬವು ನಮ್ಮೆಲ್ಲರಿಗೂ ಕೂಡ ಸಡಗರಮಯವಾಗಿರ್ತಕ್ಕಂಥ ವಾತಾವರಣ. ಅದರಲ್ಲೂ ವಿಶೇಷವಾಗಿ ಈ ಸಮಯದಲ್ಲಿ ಮನೆಯಲ್ಲಿ ಹಲವಾರು ಸಂಪ್ರದಾಯಕ್ಕನುಸಾರವಾಗಿ ಗೊಂಬೆಗಳನ್ನ ಕೂರಿಸುವುದರ ಮುಖಾಂತರವಾಗಿ ಆ ಜಗನ್ಮಾತೆಯನ್ನ ಪ್ರಾತಃ ಕಾಲದಲ್ಲೂ ಮತ್ತೆ ಸಂಧ್ಯಾ ಸಮಯದಲ್ಲೂ ಕೂಡ ವಿಧ ವಿಧವಾಗಿ ಅವರದೇ ಆಗಿರತಕ್ಕಂತಹ ಭಕ್ತಿ ಮಾರ್ಗದ ಪೂರ್ವಕವಾಗಿ ಆ ಜಗನ್ಮಾತೆಯನ್ನ ಆರಾಧಿಸುವಂತ ಆ ಒಂದು ಸುಯೋಗ. ಇನ್ನು ಹಲವಾರು ದೇವಾಲಯಗಳಲ್ಲೂ ಕೂಡ ಆ ದೇವಾಲಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ದೇವತೆಗಳಿಗೆ ಹಲವಾರು ಅಲಂಕಾರಾದಿಗಳನ್ನ ಸಮರ್ಪಣೆಯನ್ನು ಮಾಡುವುದರ ಮುಖಾಂತರವಾಗಿ ವಿಶೇಷವಾಗಿ ಆ ದೈವತ್ವದ ಸನ್ನಿಧಿಯಲ್ಲಿ ಎಲ್ಲ ಭಕ್ತ ಕುಲಕೋಟಾದಿಗಳೆಲ್ಲರೂ ಕೂಡ ತೆರಳಿ ಆ 9 ದಿನಗಳ ಕಾಲ ಒಂದು ಸಡಗರಮಯವಾಗಿರ್ತಕ್ಕಂಥ ವಾತಾವರಣವನ್ನ ನಾವು ನೋಡುವುದರ ಮುಖಾಂತರವಾಗಿ ಕಾಣುವುದರ ಮುಖಾಂತರವಾಗಿ ಅನನ್ಯವಾಗಿ ಆ ದೈವ ಸ್ವರೂಪವನ್ನ ಅಂದ್ರೆ ಶಕ್ತಿ ಸ್ವರೂಪವನ್ನ ಪ್ರಾರ್ಥನೆ ಮಾಡುವುದರಿಂದ
ನಮ್ಮ ಎಲ್ಲ ಮನೋಕಾಮನಾದಿಗಳನ್ನು ಸಿದ್ಧಿಸುವುದರ ಮುಖಾಂತರವಾಗಿ ನಮಗೆ ಒದಗಿ ಬಂದಿರಬಹುದಾಗಿರ್ತಕ್ಕಂಥ ಈ ಎಲ್ಲ ದುಃಖ ಶೋಕಾದಿಗಳಿಂದಲೂ ಕೂಡ ನಾವು ಆ ಜಗನ್ಮಾತೆಯ ಅನುಗ್ರಹದಿಂದ ಮುಕ್ತಿಯನ್ನು ಪಡೆಯಬಹುದಾಗಿರ್ತಕ್ಕಂಥ ಆ ಪ್ರಾರಂಭದ ದಿನವೇ ಈ ನವರಾತ್ರಿಯ ಮೊದಲನೇ ದಿನ. ಅಂತ ಸುದಿನವಾಗಿರ್ತಕ್ಕಂಥ ಈ ದಿನದಲ್ಲಿ ನಾವು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಕೋಡಂಬಳ್ಳಿ ಅಂತಕ್ಕಂಥ ಈ ಒಂದು ಶ್ರೀ ಕ್ಷೇತ್ರವಾಗಿರ್ತಕ್ಕಂತಹ ಸಪ್ತಮಾತೃಕ ಆ ಚೌಡೇಶ್ವರಿ ಸನ್ನಿಧಾನದಲ್ಲಿ ನಾವು ಇವತ್ತಿನ ದಿನದಲ್ಲಿ ಬಂದಿರತಕ್ಕಂಥದ್ದು ನಮ್ಮ ಆ ಒಂದು ಸುದೈವ. ಓಂ ಬ್ರಾಹ್ಮಿ ಮಾಹೇಶ್ವರೇ ಚೈವ ಕೌಮಾರಿ ವೈಷ್ಣವೇ ತಥಾ ವಾರಾಹಿ ಚೈವ ಇಂದ್ರಾಣಿ ಚಾಮುಂಡಾ ಸಪ್ತಮಾತುರ. ಆ ಸಪ್ತಮಾತೃಕೆಯರ ಸಹಿತಳಾಗಿರ್ತಕ್ಕಂತಹ ಆ ಚಾಮುಂಡಿಯ ಸನ್ನಿಧಾನ ಇವತ್ತು ಈ ಕೋಡಂಬಳ್ಳಿಯಲ್ಲಿ ನಾವು ಇವತ್ತಿನ ಈ ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂತಹ ಶ್ರೀ ಕ್ಷೇತ್ರದಲ್ಲಿ ಎಲ್ಲ ಬರ್ತಾ ಇರತಕ್ಕಂತಹ ಭಕ್ತಾದಿಗಳ ಮನೋಕಾಮನಾದಿಗಳೆಲ್ಲವನ್ನು ಕೂಡ ಆ ಜಗನ್ಮಾತೆಯಾಗಿರ್ತಕ್ಕಂತಹ ಆ ಸಪ್ತಮಾತೃಕ ಚೌಡೇಶ್ವರಿ ತಾಯಿಯು ಕ್ಷಣ ಮಾತ್ರದಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳ ದುಃಖ ಶೋಕಾದಿಗಳನ್ನ ದಮನವನ್ನು ಮಾಡುವುದರ ಮುಖಾಂತರವಾಗಿ ಎಲ್ಲ ಭಕ್ತ ಕುಲಕೋಟಿಗೆ ಆನಂದಮಯವಾಗಿರ್ತಕ್ಕಂಥ ಜೀವನವನ್ನ ಕರುಣಿಸುವಂತ ಆ ಒಂದು ಕ್ಷೇತ್ರವೇ ಈ ಕೋಡಂಬಳ್ಳಿಯ ಶ್ರೀ ಕ್ಷೇತ್ರವಾಗಿರ್ತಕ್ಕಂತಹ ಸಪ್ತಮಾತೃಕ ಚೌಡೇಶ್ವರಿಯ ಕ್ಷೇತ್ರ. ಇಲ್ಲಿ ಈ ಸ್ಥಳವೂ ಕೂಡ ಬಹಳ ಇತಿಹಾಸವನ್ನು ಹೊಂದಿರತಕ್ಕಂಥ ಆ ಒಂದು ಕ್ಷೇತ್ರ. ಇಲ್ಲಿ ಹಿಂದೆ ನಮ್ಮ ಪುರಾಣ ಪ್ರಸಿದ್ಧಿ ಆಗಿರ್ತಕ್ಕಂತಹ ಆ ಯುಗದಲ್ಲಿ ಶುಂಭ ನಿಶುಂಭ ಅಂತಕ್ಕಂತಹ ಆ ಇಬ್ಬರು ರಾಕ್ಷಸರು ಈ ಪ್ರಾಂತ್ಯದಲ್ಲಿ ವಾಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಆಗಿರ್ತಾರೆ. ಆ ಶುಂಭ ನಿಶುಂಭರಿಬ್ಬರು ಕೂಡ ಪರಮಾತ್ಮನ ಪರಮಭಕ್ತರಾಗಿರ್ತಾರೆ. ಆ ರಾಕ್ಷಸ ಸ್ವರೂಪವನ್ನ ಧರಿಸಿದವರಾದರೂ ಸಹಿತ ಬ್ರಹ್ಮದೇವನನ್ನ ಅನೇಕ ವರ್ಷಗಳ ಕಾಲ ತಪಸ್ಸನ್ನ ಮಾಡುವುದರ ಮುಖಾಂತರವಾಗಿ ತಮಗೆ ತಾವು ಈ ಚಿರಂಜೀವಿಯಾಗಿ ಆ ಬದುಕುವಂತಹ ಆಸೆಯನ್ನ ಹೊಂದಿದ್ದಂಥವರಾದಂತಹ ಆ ಶುಂಭ ನಿಶುಂಭರಿಬ್ಬರು ಕೂಡ ಸಹಸ್ರಾರು ವರ್ಷಗಳ ಕಾಲ ಆ ಬ್ರಹ್ಮದೇವನನ್ನ ಕುರಿತು ತಪಸ್ಸನ್ನು ಮಾಡುವಂತರಾಗ್ತಾರೆ. ತಪಸ್ಸಿನ ಫಲವಾಗಿ ಆ ತಪಸ್ಸಿನ ಭಕ್ತಿಯನ್ನ ಮೆಚ್ಚುವಂತವನಾದಂತಹ ಆ ಸೃಷ್ಟಿಕರ್ತನಾದಂತಹ ಬ್ರಹ್ಮನು ಅವರ ಮುಂದೆ ಪ್ರತ್ಯಕ್ಷನಾಗಿ ಅವರನ್ನ ತಮಗೇನು ವರವನ್ನು ಬೇಕು ಅಂತಕ್ಕಂಥದ್ದನ್ನ ಕೇಳಿದಾಗ ಆ ಶುಂಭ ನಿಶುಂಭರಿಬ್ಬರು ಕೂಡ ಬ್ರಹ್ಮನಲ್ಲಿ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿ ಆ ಬ್ರಹ್ಮನಲ್ಲಿ ಒಂದು ಮೊರೆಯನ್ನ ಇಡುವಂತರಾಗ್ತಾರೆ. ಏ ಪರಮಾತ್ಮ, ನಾವು ಚಿರಂಜೀವಿಗಳಾಗಿರಬೇಕು ಅಂತಕ್ಕಂಥ ವಾಕ್ಯವನ್ನ ವರವನ್ನ ಕೇಳಿದಂತಹ ಸಂದರ್ಭದಲ್ಲಿ ಆ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಬ್ರಹ್ಮನು ಅದನ್ನ ತಿರಸ್ಕರಿಸುವಂತವನಾಗಿರ್ತಾನೆ. ಕಾರಣ ಈ ಸೃಷ್ಟಿಯಲ್ಲಿ ಹುಟ್ಟಿದಂಥವನು ಎಲ್ಲರೂ ಕೂಡ ಆ ಸಾವು ಅಂತಕ್ಕಂಥದ್ರಲ್ಲಿ ಅಂತ್ಯವಾಗಬೇಕಾಗಿರ್ತಕ್ಕಂಥದ್ದು ಈ ಸೃಷ್ಟಿಯ ನಿಯಮ ಅಂತಕ್ಕಂಥ ಆ ವಾಕ್ಯವನ್ನ ಹೇಳಿದಂತಹ ಸಂದರ್ಭದಲ್ಲಿ ಆ ಶುಂಭ ನಿಶುಂಭ ಇಬ್ಬರು ಕೂಡ ಬ್ರಹ್ಮನಲ್ಲಿ ಮತ್ತೊಂದು ತಮ್ಮಲ್ಲಿರ್ತಕ್ಕಂಥ ಆಲೋಚನಾ ಶಕ್ತಿಯಿಂದ ಅವರು ಇನ್ನೊಂದು ವರವನ್ನು ಪಡೆಯುವಂತರಾಗ್ತಾರೆ. ದೇವರಲ್ಲಿ ಮತ್ತೆ ಮರೆ ನೀಡುವಂತರಾಗ್ತಾರೆ. ಪರಮಾತ್ಮ, ನಮಗೆ ಯಾವುದೇ ಪುರುಷ ಸಮಾನರಾಗಿರ್ತಕ್ಕಂಥ ದೈವದಿಂದಲೂ ಅಥವಾ ಸ್ತ್ರೀ ಸಮಾನವಾಗಿರ್ತಕ್ಕಂಥ ದೇವಿಯಿಂದಾಗಲಿ ಅಥವಾ ಈ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂತಹ ಯಾವುದೇ ಜಂತುಗಳಿಂದಾಗಲಿ ಯಾವುದೇ ಮರಗಿಡಗಳಿಂದಾಗಲಿ ಈ ಪ್ರಕೃತಿಯಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತುವಿನಿಂದಲೂ ಕೂಡ ನಮಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಆ ಮರಣಕ್ಕೆ ಕಂಟಕಪ್ರದವಾಗಿರ್ತಕ್ಕಂಥ ವಾತಾವರಣವು ನಮಗೆ ಬಾರದೇ ಇರುವಂತಹ ರೀತಿಯಲ್ಲಿ ನಮಗೆ ಅನುಗ್ರಹಿಸಬೇಕು ಅಂತೇಳಿ ಕೇಳಿದಂತಹ ಸಂದರ್ಭದಲ್ಲಿ ಭಕ್ತಪರಾಧೀನನಾಗಿರ್ತಕ್ಕಂಥ ಬ್ರಹ್ಮನು ತನ್ನ ಭಕ್ತರ ಕೋರಿಕೆಯನ್ನ ಈಡೇರಿಸುವ ಸಲುವಾಗಿ ಅವರಿಗೆ ಆ ವರವನ್ನ ದಯಪಾಲಿಸುವಂತವನಾಗ್ತಾನೆ. ಈ ಶುಂಭ ಮತ್ತು ನಿಶುಂಭರಿಬ್ಬರು ಕೂಡ ಪರಮಾತ್ಮನಿಂದ ನಮಗೆ ಭೂಲೋಕದಲ್ಲಿ ಯಾವುದೇ ಋಷಿಯಿಂದಾಗಿರಬಹುದು ಅಥವಾ ಈ ಭೂಲೋಕದಲ್ಲಿರ್ತಕ್ಕಂಥ ಯಾವುದೇ ಪ್ರಾಣ ಸಂಕುಲಗಳಿಂದಲೂ ಕೂಡ ನಮಗೆ ಮರಣವಿಲ್ಲ ಅಂತಕ್ಕಂಥ ಆ ಹುಂಬು ಮನಸ್ಸಿನಿಂದ ಅವರು ತಮ್ಮಲ್ಲಿರ್ತಕ್ಕಂತಹ ರಾಕ್ಷಸ ಪ್ರವೃತ್ತಿಯನ್ನ ಅವರು ಯಥೇಚ್ಛವಾಗಿ ಇಲ್ಲಿ ಇರ್ತಕ್ಕಂತಹ ಜನಗಳ ಮೇಲೆ ಪ್ರಭಾವವನ್ನು ಬೀರುವುದರ ಮುಖಾಂತರವಾಗಿ ಎಲ್ಲವನ್ನು ಕೂಡ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವುದರ ಮುಖಾಂತರವಾಗಿ ಎಲ್ಲರಿಗೂ ಕೂಡ ಬಹಳ ಮಟ್ಟಿಗೆ ಆ ನೋವನ್ನು ಕೊಡ್ತಾ ಇರತಕ್ಕಂಥವ್ರು ಆಗಿರ್ತಾರೆ. ಇನ್ನು ದಾನವರು ರಾಕ್ಷಸರ ಮೇಲೆ ಯಾವುದೇ ಸಂದರ್ಭದಲ್ಲೂ ಸಹಿತ ಅವರನ್ನ ನಾವು ಮಟ್ಟ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಪ್ರವೃತ್ತಿ. ಅಂತಹ ಆ ದಾನವರು ಆ ಸಮಯದಲ್ಲಿ ವಿಶೇಷವಾಗಿ ಆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಮರೆಯನ್ನ ಇಡುವಂತರಾಗ್ತಾರೆ. ಮರೆಯನ್ನ ಇಟ್ಟಂತಹ ಸಂದರ್ಭದಲ್ಲಿ ಇಲ್ಲಿ ಆ ಅನೇಕ ವರ್ಷಗಳ ಕಾಲ ಋಷಿಮುನಿಗಳು ಇರ್ತಕ್ಕಂತಹ ಕಷ್ಟದಲ್ಲಿ ನೋವಿನಲ್ಲಿರ್ತಕ್ಕಂತಹ ಎಲ್ಲ ಮಾನವರುಗಳು ಕೂಡ
ಆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಮೊರೆ ಇಟ್ಟಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ವಿಷ್ಣುವನ್ನ ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ವಿಷ್ಣುವು ತನ್ನ ಭಕ್ತರಿಗೆ ಹೇಳುವಂತನಾಗ್ತಾನೆ, ಇದು ಸೃಷ್ಟಿಯ ನಿಯಮವಾಗಿದ್ದರಿಂದ ನಾನು ಇದನ್ನು ಏನನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಆ ವಿಷಯವನ್ನು ತಿಳಿಸಿದಂತಹ ಸಂದರ್ಭದಲ್ಲಿ ಮತ್ತೆ ಆ ಎಲ್ಲ ಭಕ್ತ ಕುಲಕೋಟ್ಯಾದಿಗಳು ಕೂಡ ವಿಶೇಷವಾಗಿ ಆ ಋಷಿಗಳು ಎಲ್ಲರೂ ಕೂಡ ಸೇರಿ ಮತ್ತೆ ಆ ಈಶ್ವರನಲ್ಲಿ ಮೊರೆ ನೀಡುವಂತರಾಗ್ತಾರೆ. ಆಗ ಸೃಷ್ಟಿಯ ನಿಯಮದಲ್ಲಿ ಆದಿ ಆಗಿರ್ತಕ್ಕಂತಹ ಬ್ರಹ್ಮನು ಆ ವರವನ್ನು ಕೊಟ್ಟಿರುವುದರಿಂದ ನಾನು ಕೂಡ ಇವರನ್ನ ವಧೆಯನ್ನು ಮಾಡುವುದು ಅಥವಾ ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ವಾರ್ತೆಯನ್ನ ತಿಳಿಸಿದಂತಹ ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂತಹ ಎಲ್ಲ ಋಷಿಗಳು ಆ ದೇವ ಮಾನವರಾದಿಗಳೆಲ್ಲರೂ ಕೂಡ ಅತ್ಯಂತ ದಿಗ್ಭ್ರಾಂತರಾಗ್ತಾರೆ. ಆ ಸಮಯದಲ್ಲಿ ಆ ವಿಷ್ಣು ಮತ್ತೆ ಈಶ್ವರನು ಸಾಕ್ಷಾತ್ ಬ್ರಹ್ಮನ ಸಮೀಪಕ್ಕೆ ತೆರಳಿ ಈ ರೀತಿಯಾಗಿ ದಾನವರು ಬಂದಿದ್ದಾರೆ, ಅವರ ಕಷ್ಟಕ್ಕೆ ತಾವೇನಾದರೂ ಸೂಕ್ತದಾಯಕವಾಗಿರ್ತಕ್ಕಂಥ ಮಾರ್ಗವನ್ನ ನೀಡಬೇಕು ಅಂತೇಳಿ ಕೇಳಿದಾಗ ಸೃಷ್ಟಿಕರ್ತನಾದಂತಹ ಬ್ರಹ್ಮನು ಹೇಳ್ತಾ ಇದ್ದಾನೆ, ನನ್ನದೇನಿದ್ದರೂ ಕೂಡ ಸೃಷ್ಟಿಸುವುದೊಂದೇ ನನ್ನ ಕಾಯಕ, ಅದನ್ನ ಲಯಕರ್ತನಾಗಿರ್ತಕ್ಕಂತಹ ಈಶ್ವರನೋ ಸ್ಥಿತಿಕರ್ತನಾಗಿರ್ತಕ್ಕಂತಹ ವಿಷ್ಣುವೋ ನೀವು ಪರಿಹರಿಸಿಕೊಳ್ಳಬೇಕು ಅಂತಕ್ಕಂಥ ವಾಕ್ಯವನ್ನು ತಿಳಿಸಿದಾಗ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ನಮ್ಮಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಬಾರದು ಅಂತಕ್ಕಂಥ ವರವನ್ನ ಪಡೆದಿರುವುದರಿಂದ ಅವರೆಲ್ಲರೂ ಕೂಡ ಪುನಃ ಕೈ ಚೆಲ್ಲಿ ಕೂರುವಂತಹ ಸ್ಥಿತಿ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಇಬ್ಬರು ಕೂಡ ತಾಯಿ ಜಗನ್ಮಾತೆಯಾಗಿರ್ತಕ್ಕಂಥ ಆ ಪಾರ್ವತಿಯನ್ನ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಆ ಶುಂಭರಿಬ್ಬರು ಕೂಡ ಮೊದಲೇ ವರವನ್ನು ಪಡೆದಿರ್ತಾರೆ. ಯಾವುದೇ ಸ್ತ್ರೀ ಪ್ರಧಾನವಾಗಿರ್ತಕ್ಕಂಥ ದೇವತೆಯಿಂದಲೂ ಕೂಡ ನಮಗೆ ಮರಣ ಬರಬಾರದು ಅಂತಕ್ಕಂಥ ಆ ಅನುಗ್ರಹವನ್ನು ಪಡೆದಿರುವುದರಿಂದ ಇಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿಯರೆಲ್ಲರೂ ಕೂಡ ಆ ಆಲೋಚನೆಯಲ್ಲಿ ಮಗ್ನರಾಗಿದ್ದಂತಹ ಸಂದರ್ಭದಲ್ಲಿ ಆ ಬ್ರಹ್ಮನ ಪತ್ನಿಯಾಗಿರ್ತಕ್ಕಂತಹ ಆ ಸರಸ್ವತಿ ದೇವಿಯು ಮೊದಲನೇದಾಗಿ ಆ ಶುಂಭರ ತಲೆಯನ್ನ ಛಿದ್ರವನ್ನು ಗೊಳಿಸ್ತಕ್ಕಂಥ ಆ ಒಂದು ಕಾಯಕವನ್ನ ಅವರು ಮಾಡುವಂತರಾಗ್ತಾರೆ. ಅಲ್ಲಿ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ಅಂತಕ್ಕಂಥ ಆ ತ್ರಿಮೂರ್ತಿ ಸ್ವರೂಪಗಳನ್ನ ಧರಿಸಿದವಳಾದಂತಹ ಆ ವಾರಾಹಿಯು ಅವನ ಆ ಶುಂಭರಿಬ್ಬರ ತಲೆಯನ್ನ ಛೇದವನ್ನು ಮಾಡುವುದರ ಮುಖಾಂತರವಾಗಿ ಆ ವಿಷ್ಣುವಿನ ವಕ್ಷಸ್ಥಲೆಯಾದಂತಹ ಮಹಾಲಕ್ಷ್ಮಿಯು ಉಳಿದಂತಹ ಆ 3 ರೂಪಗಳನ್ನ ಧರಿಸುವುದರ ಮುಖಾಂತರವಾಗಿ ಅವರು ಆ ಶುಂಭರ ರುಂಡಾದಿಗಳನ್ನ ಆ ಚುಂಡಾಡುವಂತಹ ಕೆಲಸವನ್ನ ಮಾಡತಕ್ಕಂಥವರಾಗ್ತಾರೆ. ಇನ್ನು ಉಳಿದಿರತಕ್ಕಂತಹ 2 ರೂಪಗಳಾದ ಆ ಇಂದ್ರಾಣಿ ಮತ್ತೆ ಚಾಮುಂಡ ಈ ಇಬ್ಬರು ಕೂಡ ಆ ಏಕಸ್ವರೂಪವನ್ನ ಧರಿಸುವುದರ ಮುಖಾಂತರವಾಗಿ ಆ ಶುಂಭರ ತನ್ನ ಆ ಹೃದಯ ಭಾಗಕ್ಕಿಂತ ಕೆಳಗಿನ ಭಾಗವನ್ನ ಛಿದ್ರವನ್ನು ಮಾಡುವುದರ ಮುಖಾಂತರವಾಗಿ ಈ ಲೋಕದಲ್ಲಿ ಅವರು ಯಾವ ರೀತಿಯಾಗಿ ವರವನ್ನು ಪಡೆದು ಈ ಲೋಕವನ್ನ ದುರ್ಮಾರ್ಗದೆಡೆಗೆ ಕರೆದುಕೊಂಡು ಹೋಗೋದರ ಮುಖಾಂತರವಾಗಿ ಅವರ ಅಟ್ಟಹಾಸವನ್ನು ಮೆರೆದಿದ್ದರೋ ಅಂತಹ ಅಟ್ಟಹಾಸಕಾರನಾಗಿರ್ತಕ್ಕಂಥ ಶುಂಭರಿಬ್ಬರನ್ನು ಕೂಡ ಈ ತ್ರಿಶಕ್ತಿಯ ಸ್ವರೂಪಗಳಾಗಿರ್ತಕ್ಕಂತಹ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯ ಪ್ರತಿರೂಪಗಳನ್ನ ಈ ಸಪ್ತಮಾತೃಕೆಯ ಸ್ವರೂಪದಲ್ಲಿ ಅವರ ರೂಪವನ್ನು ಧರಿಸಿ ಅವರನ್ನ ಸಂಹರಿಸುವುದರ ಮುಖಾಂತರವಾಗಿ ಈ ಲೋಕಕ್ಕೆ ಬೇಕಾಗಿರ್ತಕ್ಕಂತಹ ಸುಖ ಶಾಂತಿ ನೆಮ್ಮದಿಗಳನ್ನು ಆನಂದಮಯವಾಗಿರ್ತಕ್ಕಂತಹ ಜೀವನವನ್ನ ನಡೆಸುವಂತ ಅವಕಾಶವನ್ನ ಆ ತ್ರಿಗುಣಾತ್ಮಕ ತ್ರಿಶಕ್ತಿಗಳಾಗಿರ್ತಕ್ಕಂತಹ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಈ ಒಂದು ಅವಕಾಶವನ್ನ ಕಲ್ಪಿಸಿಕೊಡುವುದರ ಮುಖಾಂತರವಾಗಿ ಈ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಆ ಜಗನ್ಮಾತೆಯ ಸ್ವರೂಪಗಳಾಗಿರ್ತಕ್ಕಂಥವರಿಂದ ವಧೆಯನ್ನ ಆದ ನಂತರದಲ್ಲಿ ಈ ಪೂಜಾದಿಗಳಿಂದ ಹಲವಾರು ವರ್ಷಗಳ ಕಾಲ ಈ ಸನ್ನಿಧಾನವು ಹಾಗೆ ಇರತಕ್ಕಂಥದ್ದಾಗಿರುತ್ತೆ. ಆ ನಂತರದಲ್ಲಿ ಪೂರ್ವತಃ 413 ವರ್ಷಗಳ ಹಿಂದೆ ಈ ಒಂದು ಸ್ಥಳವನ್ನ ಗುರುತಿಸುವುದರ ಮುಖಾಂತರವಾಗಿ ಈಗಿನ ಕಾಲಘಟ್ಟದಲ್ಲಿ ಈ ಒಂದು ಸ್ಥಳದ ಮಹತ್ವವನ್ನ ಅಷ್ಟಮಂಗಲ ಪ್ರಶ್ನೆಯನ್ನ ನೋಡುವುದರ ಮುಖಾಂತರವಾಗಿ ಆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಸ್ಥಳ ಮಹತ್ವವನ್ನ ತಿಳಿದುಕೊಂಡ ನಂತರದಲ್ಲಿ ಇಲ್ಲಿ ಈ ಪ್ರಾಂತ್ಯದಲ್ಲಿರ್ತಕ್ಕಂಥವರು ಎಲ್ಲರೂ ಕೂಡ ಭಕ್ತಾದಿಗಳ ಆ ಸರ್ಕಾರದಲ್ಲಿ ಈ ಒಂದು ಭವ್ಯವಾಗಿರ್ತಕ್ಕಂತಹ ದೇವಾಲಯವನ್ನ ಪುನಃ ನಿರ್ಮಾಣವನ್ನು ಮಾಡುವುದರ ಮುಖಾಂತರವಾಗಿ ಇಲ್ಲಿ ನಿತ್ಯ ಪೂಜಾ ಸೇವಾ ಕೈಂಕರ್ಯಾದಿಗಳು ಪ್ರತಿನಿತ್ಯವೂ ಕೂಡ ನಡೆಯುವುದರ ಮುಖಾಂತರವಾಗಿ ಈ ಸನ್ನಿಧಾನಕ್ಕೆ ಬಂದು ವಿಶೇಷವಾಗಿ ಈ ಸಂತಾನ ಕೊರತೆ ಇರತಕ್ಕಂತಹ ದಂಪತಿಗಳಿರಬಹುದು ಅಥವಾ ನಿಮ್ಮದು ಯಾವುದೇ ರೀತಿಯಾಗಿರ್ತಕ್ಕಂತಹ ಆ ಸಮಸ್ಯೆಗಳಿಂದಲೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬರುವುದರ ಮುಖಾಂತರವಾಗಿ ಇಲ್ಲಿ ನೀವು ಬಂದು ಸಂಕಲ್ಪವನ್ನು ಮಾಡಿದ್ದೇ ಆದರೆ
ನಿಮ್ಮ ಎಲ್ಲ ಮನೋಕಾಮನಾದಿಗಳೆಲ್ಲವನ್ನು ಕೂಡ ಆ ಜಗಜ್ಜನನಿಯ ಸ್ವರೂಪಗಳಾಗಿರ್ತಕ್ಕಂತಹ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಸ್ವರೂಪದಾಯಕಳಾಗಿರ್ತಕ್ಕಂಥ ಆ ಚೌಡೇಶ್ವರಿ, ಚಾಮುಂಡಾ ಸ್ವರೂಪಗಳಾಗಿರ್ತಕ್ಕಂಥ ಚೌಡೇಶ್ವರಿಯು ಅತ್ಯಂತ ಶೀಘ್ರವಾಗಿ ಅನುಗ್ರಹಿಸುವುದರ ಮುಖಾಂತರವಾಗಿ ನಿಮ್ಮ ಎಲ್ಲ ಆಶೋತ್ತರಗಳನ್ನು ಕೂಡ ಆ ಜಗನ್ಮಾತೆ ಈಡೇರಿಸತಕ್ಕಂಥದ್ದಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇಂದು ನವರಾತ್ರಿಯ ಮೊದಲನೆಯ ದಿನ ನವಶಕ್ತಿಯ ಮೊದಲನೇ ಅವತಾರದ ಬಗ್ಗೆ ನಮ್ಮ ಗುರುಗಳು ತಿಳಿಸಿದ್ದಾರೆ. ಆ ವಿಡಿಯೋನ ನೋಡೋಣ. ಈ ದಿನ ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂಥ ಆ ಒಂದು ಸುದಿನ. ಇವತ್ತಿನ ದಿನ ಈ ಒಂದು ನವರಾತ್ರಿಯ ಪ್ರಾರಂಭ ದಿನವಾದುದರಿಂದ ನಾವು ವಿಶೇಷವಾಗಿ ನಮ್ಮ ಮನೆಗಳಲ್ಲಿ, ಅದರಲ್ಲೂ ಸಹಿತ ಆ ನವಶಕ್ತಿಯರ ಸ್ವರೂಪವಾಗಿರ್ತಕ್ಕಂಥ ದುರ್ಗಾಮಾತೆಯನ್ನ, ನವರೂಪಗಳಲ್ಲಿ ಆ ಜಗನ್ಮಾತೆಯನ್ನ ಪ್ರತಿದಿನವೂ ಕೂಡ ಈ ಒಂದು ನವರಾತ್ರಿಗಳ ಪರ್ಯಂತವಾಗಿ ಒಂದೊಂದು ಆ ಶಕ್ತಿ ಸ್ವರೂಪವನ್ನ ಸ್ಮರಿಸುತ್ತಾ, ಆ ಶಕ್ತಿ ಸ್ವರೂಪವನ್ನ ಆರಾಧಿಸುತ್ತಾ ಈ ಒಂದು ನವದಿನಗಳ ಕಾಲ ಆ ಜಗನ್ಮಾತೆಯ ಆರಾಧನೆಯನ್ನು ಮಾಡುವುದರ ಮುಖಾಂತರವಾಗಿ ಮನೆಯಲ್ಲಿ ಬೊಂಬೆಯನ್ನು ಇಡತಕ್ಕಂಥದ್ದು, ನಿಮ್ಮ ಸಂಸ್ಕೃತಿಗೆ ಅನುಸಾರವಾಗಿ ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನ ಮಾಡುವುದರ ಮುಖಾಂತರವಾಗಿ, ಇನ್ನೂ ವಿಶೇಷವಾಗಿ ಎಲ್ಲ ದೇವಾಲಯಗಳಲ್ಲೂ ಕೂಡ ಈ ದಿನದಿಂದಲೇ ವಿಶೇಷವಾಗಿರ್ತಕ್ಕಂಥ ದೇವತೆಗಳಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಅಲಂಕಾರಾದಿಗಳನ್ನು ಮಾಡುವುದರ ಮುಖಾಂತರವಾಗಿ ದೇವಿಯನ್ನ ಪಟ್ಟಕ್ಕೆ ಕೂರಿಸುವುದರ ಮುಖಾಂತರವಾಗಿ ಈ 9 ದಿನಗಳ ಕಾಲ ಆ ಜಗನ್ಮಾತೆಯನ್ನು ಸದಾಕಾಲ ಪ್ರಾತಃ ಕಾಲದಲ್ಲಿ ಮತ್ತೆ ಸಾಯಂಕಾಲದಲ್ಲಿ ಆ ದುಕಾಲದಲ್ಲಿ ದೇವಿಯ ಆ ದೇವಸ್ಥಾನಗಳಲ್ಲಿ ಆರಾಧನೆಯನ್ನು ಮಾಡುವುದರ ಮುಖಾಂತರವಾಗಿ ನಮ್ಮ ಎಲ್ಲ ಕಷ್ಟ ನಷ್ಟಾದಿಗಳಿಂದ ನಾವು ವಿಮುಕ್ತಿಯನ್ನ ಪಡೆಯುವುದರ ಮುಖಾಂತರವಾಗಿ ಆ ಜಗನ್ಮಾತೆಯ ಸಂಪೂರ್ಣವಾಗಿರತಕ್ಕಂತಹ ಅನುಗ್ರಹವನ್ನ ಪಡೆಯುವಂತಹ ಆ ಒಂದು ಸುಸಮಯವೇ ಈ ನವರಾತ್ರಿ. ಈ ನವರಾತ್ರಿಯಲ್ಲಿ ಆ ದುರ್ಗಾಮಾತೆಯನ್ನ ನವರೂಪಗಳಲ್ಲಿ ಆರಾಧನೆಯನ್ನು ಮಾಡುವುದರ ಮುಖಾಂತರವಾಗಿ ಆ ನವಶಕ್ತಿಗಳ ಸ್ವರೂಪವನ್ನ ಮೊದಲನೆಯದಾಗಿ ಶೈಲಪುತ್ರಿಯಿಂದ ಆರಂಭಿಸಿ ಸಿದ್ಧಿದಾತ್ರಿಯ ತನಕ ನಾವು ಈ 9 ದಿನಗಳ ಕಾಲ ಆ ಜಗನ್ಮಾತೆಯನ್ನ 9 ರೂಪಗಳಲ್ಲಿ ನಾವು ಆ 9 ಶಕ್ತಿಗಳನ್ನು ಆರಾಧಿಸುವುದರ ಮುಖಾಂತರವಾಗಿ ನಮ್ಮ ಎಲ್ಲ ಮನೋಕಾಮನಾದಿಗಳನ್ನ ನಾವು ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಆ ಒಂದು ಪವಿತ್ರವಾಗಿರ್ತಕ್ಕಂಥ ಆ ಸಮಯವೇ ಈ ನವರಾತ್ರಿ. ಈ ನವಶಕ್ತಿಯರ ಮೊದಲನೇ ರೂಪವಾಗಿರ್ತಕ್ಕಂಥದ್ದು ಶೈಲಪುತ್ರಿ. ಈ ದಿನದಲ್ಲಿ ಶೈಲಪುತ್ರಿಯ ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ ನಾವು ಈ ಒಂದು ನವರಾತ್ರಿಯನ್ನ ಪ್ರಾರಂಭವನ್ನು ಮಾಡೋಣ. ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧ ಕೃತಶೇಖರ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ. ಓಂ ಶೈಲಪುತ್ರಯೇ ನಮಃ. ಪೂರ್ವದಲ್ಲಿ ಹಿಮವತಿ ಮತ್ತೆ ಪರ್ವತರಾಜನ ಮಗಳಾಗಿ ಜನಿಸಿದಂತವಳೆ ಈ ಶೈಲಪುತ್ರಿ. ಆ ಪರ್ವತರಾಜನ ಮಗಳಾದುದರಿಂದ ಈಕೆಯನ್ನ ಶೈಲಪುತ್ರಿ ಅಂತಕ್ಕಂಥ ಹೆಸರಿನಿಂದ ಸಂಬೋಧನೆಯನ್ನು ಮಾಡತಕ್ಕಂಥದ್ದಾಗಿದೆ. ಈಕೆಗೆ ಬಹಳ ವಿಶೇಷವಾಗಿ ಎಲ್ಲ ಆ ದೇವಿಯ ಸ್ವರೂಪಗಳಲ್ಲಿ ಎಡಭಾಗದಲ್ಲಿ ತ್ರಿಶೂಲವನ್ನ ಹಿಡಿಯತಕ್ಕಂಥ ಆ ಒಂದು ಅವತಾರವನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಈ ಒಂದು ಶೈಲಪುತ್ರಿ ಅವತಾರದಲ್ಲಿ ವಿಶೇಷವಾಗಿ ಆ ಬಲಹಸ್ತದಲ್ಲಿ ತ್ರಿಶೂಲವನ್ನ ಹಿಡಿದು ಎಡಹಸ್ತದಲ್ಲಿ ಆ ವಿಶೇಷವಾಗಿರ್ತಕ್ಕಂತಹ ಕಮಲದ ಹೂವನ್ನ ಹಿಡಿದಿರ್ತಕ್ಕಂಥ ಈ ಶೈಲಪುತ್ರಿ. ಈ ಜಗನ್ಮಾತೆಯು ವೃಷಭಾರೂಢಳು, ಅಂದ್ರೆ ಎತ್ತಿನ ವಾಹನವನ್ನ ಧರಿಸಿದಂತವಳಾಗಿರ್ತಾಳೆ. ಈ ಶೈಲಪುತ್ರಿಯು ಹಿಂದಿನ ಜನ್ಮದಲ್ಲಿ ದಕ್ಷನ ಮಗಳಾಗಿರ್ತಾಳೆ. ಆ ಜಗನ್ಮಾತೆಯಾಗಿರ್ತಕ್ಕಂತಹ ಶೈಲಪುತ್ರಿಯು ತನ್ನ ಪರಶಿವನೊಡನೆ ವಿವಾಹವನ್ನ ಮಾಡಿದಂತಹ ಸಂದರ್ಭದಲ್ಲಿ ಆ ದಕ್ಷ ಮಹಾರಾಜನು ಶಿವನನ್ನ ಹೊರತುಪಡಿಸಿ ಆ ದಕ್ಷ ಮಹಾರಾಜನು ರಾಜಸೂಯಾಗವನ್ನ ಮಾಡುವಂತಹ ಸಂದರ್ಭದಲ್ಲಿ ಈಶ್ವರನನ್ನ ಆಹ್ವಾನಿಸದೇ ಇದ್ದಂತಹ ಆ ಒಂದು ಕಾಲಘಟ್ಟದಲ್ಲಿ ತನ್ನ ತಂದೆಯು ಮಾಡ್ತಾ ಇರತಕ್ಕಂತಹ ಆ ಧರ್ಮ ಕಾರ್ಯದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಮಹೋನ್ನತವಾಗಿರ್ತಕ್ಕಂಥ ಅಂಬಲದಿಂದ ತನ್ನ ಪತಿಯ ಬಳಿ ಮನೋಕಾಮನವನ್ನ ಹೇಳಿಕೊಂಡಂತಹ ಸಂದರ್ಭದಲ್ಲಿ ಆ ಶಂಕರನು ತನ್ನ ಪತ್ನಿಯನ್ನ ಸಮಾಧಾನ ಪಡಿಸ್ತಕ್ಕಂಥವನಾಗ್ತಾನೆ. ಈ ರೀತಿಯಾಗಿ ನಿಮ್ಮ ತಂದೆಯು ಯಾವುದೋ ಕಾರಣ ನಿಮಿತ್ತವಾಗಿ ನಮ್ಮನ್ನ ಆಹ್ವಾನಿಸದೇ ಇರುವುದಿರಬಹುದು, ಆದದ್ರಿಂದ ನಾವು ಅಲ್ಲಿ ಹೋಗ್ತಕ್ಕಂಥದ್ದು ಅಷ್ಟು ಸಮಂಜಸವಲ್ಲ ಅಂತಕ್ಕಂಥ ವಿಷಯವನ್ನ ತಿಳಿಸಿದಂತಹ ಸಂದರ್ಭದಲ್ಲಿ ಈ ಶೈಲಪುತ್ರಿಯು ಅದೆಲ್ಲವನ್ನು ಕೂಡ ತಿರಸ್ಕರಿಸುವುದರ ಮುಖಾಂತರವಾಗಿ ಹಠವನ್ನ ಹಿಡಿಯುವಂತವಳಾಗ್ತಾಳೆ. ಅಂತಹ ಆ ಹಠವಂತಳಾದಂತಹ ಆ ಸತಿಯನ್ನ ಸಮಾಧಾನ ಪಡಿಸಿ ಅವನ ಕೈಯಲ್ಲಿ ಆಗದೇ ಇದ್ದಂತಹ ಪಕ್ಷದಲ್ಲಿ ಅಪ್ಪಣೆಯನ್ನ ಕೊಡುವಂತನಾಗ್ತಾನೆ. ತನ್ನ ಅಪ್ಪಣೆಯ ಮುಖಾಂತರವಾಗಿ ದಕ್ಷಿಣ ಅರಮನೆಯನ್ನು ಸೇರಿದಂತಹ ಸತೀದೇವಿಯು
ತನ್ನ ಅರಮನೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ತನ್ನ ತಂದೆಯು ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ರಾಜಸೂಯಾಗವನ್ನ ನೆರವೇರಿಸ್ತಾ ಇರ್ತಾನೆ. ಆದರೂ ಆ ಮಗಳನ್ನು ಕಂಡು ಅವನು ಆಹ್ವಾನಿಸುವುದೂ ಇಲ್ಲ, ಹಾಗೆ ಆಕೆಯನ್ನ ಮಾತನಾಡಿಸತಕ್ಕಂತ ಆ ವ್ಯವಧಾನವನ್ನು ಕೂಡ ಅವನು ಮಾಡದೇ ಇದ್ದಂತಹ ಪಕ್ಷದಲ್ಲಿ ಅತ್ಯಂತ ದುಃಖಮಯುವಂತಳಾಗ್ತಾಳೆ ಆ ಸತೀದೇವಿ. ಆ ಕೂದಲೆಳೆಯ ಸಮೀಪದಲ್ಲಿದ್ದಂತಹ ತಾಯಿಯು ತನ್ನ ಮಗಳನ್ನ ಸಮಾಧಾನ ಪಡಿಸಿದರೂ ಸಹಿತ ಇಲ್ಲಿ ತನ್ನ ಗಂಡನಿಗೆ ಅಪಮಾನವಾಯಿತು ಅಂತಕ್ಕಂತ ಆ ನೋವಿನಿಂದ ತಾನು ತನ್ನ ಪ್ರಾಣವನ್ನ ಪರಿತ್ಯಾಗವನ್ನು ಮಾಡುವ ಸಲುವಾಗಿ ಯಜ್ಞಕ್ಕೆ ಆರುವಂತಹವಳಾಗ್ತಾಳೆ. ಆ ಯಜ್ಞಕ್ಕೆ ಆರದಂತಹ ಸಂದರ್ಭದಲ್ಲಿ ತನ್ನ ಪ್ರಾಣವನ್ನ ವಿಸರ್ಜಿಸಿ ಆನಂತರದಲ್ಲಿ ತನ್ನ ಶರೀರವನ್ನ ಆ ಯಜ್ಞಕ್ಕೆ ಹಾಕಿದಂತಹ ಸಂದರ್ಭದಲ್ಲಿ ಆ ಪರಶಿವನಾಗಿರ್ತಕ್ಕಂತಹ ಶಂಕರನು ಬಂದು ಆಕೆಯ ಆ ಒಂದು ಶರೀರವನ್ನ ಬಿಗಿದಪ್ಪಿದಾಗ ಆ ಶರೀರವು ಈ ಜನ್ಮದಲ್ಲಿ ಆ ಪರ್ವತರಾಜನ ಮಗಳಾಗಿ ಜನಿಸಿದಂತಹ ಆ ಶರೀರವು ಮತ್ತೆ ಶಿವನನ್ನ ಪಡೆಯಬೇಕಂತಕ್ಕಂತ ಮಹೋನ್ನತವಾಗಿರ್ತಕ್ಕಂಥ ಹಂಬಲದಿಂದ ಅನೇಕ ವರ್ಷಗಳ ಕಾಲ ಆ ತಪಸ್ಸನ್ನ ಆಚರಣೆಯನ್ನು ಮಾಡಿ ಆ ಕರುಣಾಮಯನಾಗಿರ್ತಕ್ಕಂಥ ಶಿವನನ್ನ ಪಡೆಯುವುದರ ಮುಖಾಂತರವಾಗಿ ಅರ್ಧಾಂಗಿನಿ ಆಗ್ತಾಳೆ. ಆ ಒಂದು ಅರ್ಧಾಂಗಿನಿಯ ಸ್ವರೂಪವೇ ಈ ಶೈಲಪುತ್ರಿಯ ಸ್ವರೂಪ. ಅಂತಹ ಆ ಪರಮ ಪವಿತ್ರವಾಗಿರ್ತಕ್ಕಂಥ ಶೈಲಪುತ್ರಿಯನ್ನ ಈ ದಿನದಲ್ಲಿ ನಾವು ಮನೆಯಲ್ಲಿ ಆಚರಣೆಯನ್ನ ಪೂಜಿಸುವುದರ ಮುಖಾಂತರವಾಗಿ ನಮ್ಮ ಮನೋಕಾಮನಾದಿಗಳನ್ನ ಇನ್ನಷ್ಟು ಶೀಘ್ರವಾಗಿ ಸದೃಢವಾಗಿ ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂತಹ ಚೈತನ್ಯವನ್ನ ಈ ಜಗನ್ಮಾತೆ ನೀಡ್ತಕ್ಕಂಥವಳಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಶುಭಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಶುಭಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇವತ್ತಿನ ದಿನ ವಿಶೇಷತೆಯ ಜೊತೆಗೆ ಉಪಯುಕ್ತ ಮಾಹಿತಿಯನ್ನ ತಿಳಿಸ್ಕೊಡಿ. ಈ ದಿನ ಸ್ವಸ್ತಿಶ್ರೇ ವಿಕಾರಿಣಾಂ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವೇಜ ಮಾಸೆ ಶುಕ್ಲ ಪಕ್ಷದ ಪಾಡ್ಯಮಿಯ ಆ ನವರಾತ್ರಿಯ ಪ್ರಾರಂಭದ ದಿನವೇ ಈ ಒಂದು ಆಸ್ಥಾ ನಕ್ಷತ್ರದ ಭಾನುವಾರ. ಈ ಸುದಿನದಲ್ಲಿ ಆ ಜಗನ್ಮಾತೆಯಾಗಿರ್ತಕ್ಕಂತಹ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಸ್ವರೂಪವನ್ನ ಧರಿಸಿದವಳಾದಂತಹ ಆ ಆದಿಶಕ್ತಿಯ ಆ ನವದುರ್ಗೆಯ ಆರಾಧನೆಯನ್ನ ವಿಶೇಷವಾಗಿ ಈ 9 ದಿನಗಳ ಕಾಲ ಆಚರಣೆಯನ್ನು ಮಾಡುವುದರ ಮುಖಾಂತರವಾಗಿ ಆ ಜಗನ್ಮಾತೆಯ ಸಂಪೂರ್ಣವಾಗಿರ್ತಕ್ಕಂತಹ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಭಾಜನರಾಗೋಣ. ಇನ್ನು ಈ ದಿನದಲ್ಲಿ ಜನಿಸಿದಂಥವರು ವಿಶೇಷವಾಗಿ ತಮ್ಮ ಕುಟುಂಬದ ಉನ್ನತಿಗಾಗಿ ಶ್ರಮಿಸುವಂತಹ ವ್ಯಕ್ತಿಗಳಾಗಿರ್ತಾರೆ. ಅದು ಸಮಾಜದ ಪರಿವರ್ತನಾ ಮುಖಾಂತರವಾಗಿ ತಮ್ಮದೇ ಆಗಿರತಕ್ಕಂತಹ ಕೌಶಲ್ಯವನ್ನ ವೃದ್ಧಿಸಿಕೊಳ್ಳುವುದರ ಮುಖಾಂತರವಾಗಿ, ಅದರಲ್ಲೂ ಸಹಿತ ತನ್ನ ಪಾರಂಪರಿಕವಾಗಿರ್ತಕ್ಕಂತಹ ಆ ಮನುಷ್ಯನಿಗೆ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದು ಪ್ರೀತಿ ಅಂತಕ್ಕಂಥ ವಿಚಾರ. ಆ ಪ್ರೀತಿಯನ್ನ ತಮ್ಮೆಲ್ಲರಲ್ಲೂ ಕೂಡ ಹಂಚುವುದರ ಮುಖಾಂತರವಾಗಿ ಇವತ್ತಿನ ದಿನದಲ್ಲಿ ಜನಿಸಿದಂತಹ ಹೆಣ್ಣು ಮಕ್ಕಳಿರಬಹುದು ಅಥವಾ ಗಂಡು ಮಕ್ಕಳಿರಬಹುದು, ಸಮಾಜವನ್ನ ತಮ್ಮೆಡೆಗೆ ಆಕರ್ಷಿಸುವುದರ ಮುಖಾಂತರವಾಗಿ ತಮ್ಮಲ್ಲಿರ್ತಕ್ಕಂತಹ ಅಗಾಧವಾಗಿರ್ತಕ್ಕಂತಹ ಶಕ್ತಿ ಸಂಪನ್ನರು ಅಂತಕ್ಕಂಥ ಆ ಎಲ್ಲ ತಮ್ಮಲ್ಲಿರ್ತಕ್ಕಂತಹ ಶಕ್ತಿಯನ್ನ ತೋರಿಸುವುದರ ಮುಖಾಂತರವಾಗಿ ಅವರು ಸಮಾಜಕ್ಕೆ ಅವರದೇ ಆಗಿರತಕ್ಕಂತಹ ಸೇವೆಯನ್ನ ಮಾಡುವುದರ ಮುಖಾಂತರವಾಗಿ ಅವರು ಉನ್ನತವಾಗಿರ್ತಕ್ಕಂತಹ ಜೀವನವನ್ನು ಕೂಡ ನಡೆಸ್ತಕ್ಕಂಥವ್ರು ಆಗಿರ್ತಾರೆ. ಅದರಲ್ಲೂ ಈ ಹಸ್ತಾ ನಕ್ಷತ್ರದ ಜನನವಾಗಿರುವುದರಿಂದ ವಿಶೇಷವಾಗಿ ಬಾಲ್ಯಾವ್ಯವಸ್ಥೆಯನ್ನ ಕಳೆದ ನಂತರದಲ್ಲಿ ಅವರದೇ ಆಗಿರ್ತಕ್ಕಂತಹ ಶಕ್ತಿಯ ಆ ಅರಿವು ಅವ್ರಿಗೆ ಆಗುವುದರ ಮುಖಾಂತರವಾಗಿ ಸಮಾಜಮುಖವಾಗಿರ್ತಕ್ಕಂಥ ಕೆಲಸಗಳಲ್ಲೂ ಕೂಡ ಅವರು ಮಗ್ನರಾಗ್ತಾರೆ. ಇನ್ನು ಇವತ್ತಿನ ಈ ಒಂದು ಭಾನುವಾರ, ಅದರಲ್ಲೂ ವಿಶೇಷವಾಗಿ ಈ ನವರಾತ್ರಿಯ ಸುಸಂದರ್ಭದಲ್ಲಿ ನಾವು ಇಲ್ಲಿಯವರೆಗೆ ವಿಶೇಷವಾಗಿ ನಮ್ಮ ಪಿತೃಗಳ ಆರಾಧನೆಯನ್ನು ಮಾಡುವುದರ ಮುಖಾಂತರವಾಗಿ ನಾವು ಅವರ ಕೃಪೆಗೆ ಪಾತ್ರ ಆಗಿರ್ತಕ್ಕಂಥದ್ದು ನಮ್ಮ ಸುದೈವ. ಅಂತಹ ಪರಮೋನ್ನತವಾಗಿರ್ತಕ್ಕಂಥ ಆ ಪಿತೃಪಕ್ಷಗಳ ಕಳೆದ ನಂತರದಲ್ಲಿ ಈ ಒಂದು ನವರಾತ್ರಿ, ಅದರಲ್ಲೂ ಇವತ್ತಿನ ಈ ಸುದಿನದಲ್ಲಿ ತಾಯಿ ಜಗದಂಬೆಯ ಆರಾಧನೆಯನ್ನು ಮಾಡುವುದರ ಮುಖಾಂತರವಾಗಿ ಇವತ್ತಿನ ದಿನ ಇನ್ನೂ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನ ಕಾರ್ಯವನ್ನ ನೀವು ಮಾಡಿದ್ದೆ ಆದರೆ ಆ ಕಳೆದಿರತಕ್ಕಂತಹ ಪಿತೃಪಕ್ಷಗಳಲ್ಲಿ ನಾವೇನಾದ್ರೂ ಸೇವೆಯನ್ನ ಮಾಡುವುದರಲ್ಲಿ ಏನಾದ್ರೂ ಲೋಪವಿದ್ದಂತಹ ಸಂದರ್ಭದಲ್ಲಿ, ಮಂತ್ರಲೋಪವೋ, ಶ್ರದ್ಧಾಲೋಪವೋ, ಭಕ್ತಿ ಲೋಪವೋ, ಈ ರೀತಿಯಾಗಿರ್ತಕ್ಕಂತಹ ಯಾವುದಾದರೂ ಆ ಲೋಪವಿದ್ದಂತಹ ಸಂದರ್ಭದಲ್ಲಿ ಇವತ್ತಿನ ದಿನದಲ್ಲಿ ವಿಶೇಷವಾಗಿ ರಾಮಚಂದ್ರನ ಸನ್ನಿಧಾನಕ್ಕೆ ತೆರಳಿ ಆ ಭರತ ಶತ್ರುಘ್ನ ಸಮೇತನಾಗಿರ್ತಕ್ಕಂತಹ ಸೀತಾದೇವಿಯ ಕಾಂತನಾಗಿರ್ತಕ್ಕಂತಹ ರಾಮಚಂದ್ರನ ಸನ್ನಿಧಾನಕ್ಕೆ ತೆರಳಿ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ರಾಮಚಂದ್ರನ ಸನ್ನಿಧಾನದಲ್ಲಿ ಆ ಸ್ವಾಮಿಯನ್ನ ಕುರಿತು ನೀವು ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡುವುದರ ಮುಖಾಂತರವಾಗಿ ಆ ರಾಮಚಂದ್ರನ ಸನ್ನಿಧಾನವನ್ನ ನೀವು ವಿಶೇಷವಾಗಿ 23 ಪ್ರದಕ್ಷಿಣೆಯನ್ನು ಹಾಕಿ, ಆ 23 ಪ್ರದಕ್ಷಿಣೆಯನ್ನು ಹಾಕಿ ಇವತ್ತಿನ ದಿನದಲ್ಲಿ
ಅವನ ಸನ್ನಿಧಾನದಲ್ಲಿ ಒಂದು ಘೃತ ಅಂದ್ರೆ ಒಂದು ತುಪ್ಪದ ದೀಪವನ್ನ ಹಚ್ಚಿ ಪರಮಾತ್ಮನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ತ್ವಮೇವ ಮಾತಾಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ವಿದ್ಯಾ ತ್ವಮೇವ. ಹಾಗೆ ಆ ಪರಮಾತ್ಮನು ಶಕ್ತಿ ಚೈತನ್ಯದಾಯಕನಾಗಿರ್ತಕ್ಕಂತಹ ರಾಮಚಂದ್ರನ ಅನುಗ್ರಹದಿಂದ ನಮ್ಮ ಪಿತೃಗಳು ಯಾವುದಾದ್ರೂ ರೀತಿಯಲ್ಲಿ ಅವ್ರಿಗೇನಾದ್ರೂ ಕಿಂಚಿತ್ತು ನಾವು ಅಪಚಾರವನ್ನು ಮಾಡಿದಂತಹ ಸಂದರ್ಭದಲ್ಲಿ ಇವತ್ತಿನ ದಿನದಲ್ಲಿ ರಾಮನನ್ನ ಧ್ಯಾನಿಸಿ ರಾಮನನ್ನ ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ, ಅದರಲ್ಲೂ ರಾಮನ ಸನ್ನಿಧಾನಕ್ಕೆ ತೆರಳಿ ಹೊರಬಂದ ನಂತರದಲ್ಲಿ ಗೋವಿಗೆ ಏನಾದ್ರೂ ನೀವು ತಂದಿರತಕ್ಕಂಥ ಹಣ್ಣು ಹಂಪಲಾದಿಗಳನ್ನ ಆ ಜಗನ್ಮಾತೆ ಆಗಿರ್ತಕ್ಕಂಥ ದೈವದ ಸ್ವರೂಪಳಾಗಿರ್ತಕ್ಕಂಥ ಆ ಗೋಮಾತೆಗೆ ನೀವು ನೀಡಿದ್ದೆ ಆದರೆ ಈ ಎಲ್ಲ ದೋಷಗಳಿಂದಲೂ ಕೂಡ ಮುಕ್ತಿಯನ್ನು ಹೊಂದುವುದರ ಮುಖಾಂತರವಾಗಿ ನಿಮ್ಮ ಕುಟುಂಬವು ದಿನೇ ದಿನೇ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನ ಹೊಂದಬಹುದು. ಇನ್ನೂ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಆ ಶಕ್ತ್ಯಾನುಸಾರವಾಗಿ ನಿಮಗೆ ಕಾಲದ ಅವಕಾಶವಿದ್ದು ನಿಮಗೆ ಮಾಡುವಂತಹ ಆ ಇಚ್ಛೆ ಇದ್ದಂತಹ ಸಂದರ್ಭದಲ್ಲಿ ಗೋಧಿಯಿಂದ ಮಾಡಿರ್ತಕ್ಕಂಥ ಯಾವುದಾದ್ರೂ ಆ ಸಿಹಿ ಪದಾರ್ಥವನ್ನ ಅಂದ್ರೆ ಪಾಯಸ, ಗೋಧಿ ಪಾಯಸವಿರಬಹುದು ಅಥವಾ ವಿಧ ವಿಧವಾಗಿರ್ತಕ್ಕಂಥ ಆ ಖೇದ್ಯಾದಿಗಳನ್ನು ಮಾಡತಕ್ಕಂಥದ್ದು ಇರುತ್ತೆ. ಆ ಯಾವುದಾದ್ರೂ ಕೂಡ ಗೋಧಿಯಿಂದ ಮಾಡಿರ್ತಕ್ಕಂಥ ಆ ಆಹಾರದ ಪದಾರ್ಥವನ್ನ ಸ್ವಾಮಿಗೆ ನಿವೇದನವನ್ನು ಮಾಡಿ ಅದನ್ನ 4 ಮಂದಿಗೆ ಆ ಭಕ್ತಾದಿಗಳಿಗೆ ಹಂಚಿದ್ದೆ ಆದರೆ ಇನ್ನಷ್ಟು ನೀವು ಆ ಶುಭವನ್ನ ಪಡೆಯಬಹುದು. ಇನ್ನು ಈ ದಿನದಲ್ಲಿ ಈ ನವರಾತ್ರಿಯ ಮೊದಲನೇ ದಿನವಾದುದರಿಂದ ಆ ಜಗನ್ಮಾತೆಯ ಅನುಗ್ರಹವನ್ನ ನಾವು ಇನ್ನಷ್ಟು ಸುಲಭವಾಗಿ ಪಡೆಯಲಿಕ್ಕೆ ಒಂದು ಅವಕಾಶ ಇರತಕ್ಕಂಥದ್ದು ನಮ್ಮ ಒಂದು ಸುದೈವ. ಈ ದಿನದಲ್ಲಿ ಮನೆಯಲ್ಲಿ ನೀವು ವಿಶೇಷವಾಗಿ ಯಾವುದಾದರೂ ಒಂದು ಸಣ್ಣ ಪುಟ್ಟದಾಗಿರ್ತಕ್ಕಂತಹ ಅವಘಡಗಳು ಸದಾ ಕಾಲ ಸಂಭವಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಈಗ ಮನೆಯಲ್ಲಿ ಇರ್ತಕ್ಕಂತಹ ಮಕ್ಕಳು ಪ್ರತಿನಿತ್ಯವೂ ಕೂಡ ಸಣ್ಣ ಪುಟ್ಟದಾಗಿರ್ತಕ್ಕಂತಹ ಗಾಯಗಳನ್ನ ಮಾಡ್ಕೊಳ್ತಾ ಇರತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಅದೆಷ್ಟು ಜಾಗ್ರತೆಯಿಂದ ಆ ಸಣ್ಣ ಮಕ್ಕಳನ್ನ ನಾವು ನೋಡಿಕೊಳ್ಳುವಂತಹ ಸಂದರ್ಭವಿದ್ದರೂ ಸಹಿತ ಅದ್ಯಾವ ಸಂದರ್ಭದಲ್ಲೋ ಅವರು ಸಣ್ಣ ಪುಟ್ಟದಾಗಿರ್ತಕ್ಕಂಥ ಗಾಯಗಳನ್ನ ಮಾಡ್ಕೊಳ್ತಾನೆ ಇರ್ತಾರೆ. ಆದ್ರೆ ಆ ಗಾಯಗಳು ಅವರು ಮಾಡ್ಕೊಂಡ್ರೂ ಸಹಿತ ನಾವು ಅದಕ್ಕೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿರ್ತಕ್ಕಂಥ ಬೇಸರವಾಗ್ತಕ್ಕಂಥ ಆ ಸಂದರ್ಭ ಇರುತ್ತೆ. ಈ ರೀತಿಯಾಗಿ ಸಣ್ಣದಾಗಿರ್ತಕ್ಕಂಥ ಚಿಕ್ಕ ಮಕ್ಕಳು ಸಣ್ಣ ಪುಟ್ಟದಾಗಿರ್ತಕ್ಕಂಥ ಗಾಯಗಳನ್ನ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಇವತ್ತಿನ ದಿನದಲ್ಲಿ ವಿಶೇಷವಾಗಿ ನೀವು ಈ ಒಂದು ಕಾರ್ಯವನ್ನು ಮಾಡಿಕೊಂಡಿದ್ದೆ ಆದರೆ ಅದರಿಂದ ನೀವು ಮುಕ್ತಿಯನ್ನ ಪಡೆಯಬಹುದು. ಈ ವಾಹನಗಳಿಗೆ ಕಾರಕನಾಗಿರ್ತಕ್ಕಂಥವನು ಒಂದು ಕುಜನು, 2 ಶುಕ್ರನು. ಅದರಲ್ಲಿ ಸಣ್ಣ ಪುಟ್ಟದಾಗಿರ್ತಕ್ಕಂತಹ ಗಾಯಗಳಾಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ಕುಜ ಮತ್ತೆ ಶುಕ್ರರು. ಈ ಕುಜನ ಧಾನ್ಯವಾಗಿರ್ತಕ್ಕಂತಹ ತೊಗರಿಬೇಳೆ, ಇನ್ನು ಶುಕ್ರನ ಧಾನ್ಯವಾದ ಅವರೆಬೇಳೆ ಅಥವಾ ಅವರೆಕಾಳು. ಅವರೆಕಾಳಾದರೆ ಉತ್ತಮ. ಈ ತೊಗರಿ ಕಾಳು ಮತ್ತೆ ಅವರೆಕಾಳನ್ನ ನೀವು ಮಕ್ಕಳು ಜನಿಸಿದಂತಹ ಆ ಒಂದು ದಿನದಲ್ಲಿ, ಉದಾಹರಣೆ ಶನಿವಾರ ಜನಿಸಿದ್ದರೆ ಆ ಶನಿವಾರದ ದಿನದಂದು, ಮಂಗಳವಾರ ಜನಿಸಿದ್ದರೆ ಆ ಮಂಗಳವಾರದ ದಿನದಂದು, ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಜನಿಸಿದ ಆ ದಿನದಂದು ಈ ತೊಗರಿ ಕಾಳು ಮತ್ತೆ ಅವರೇ ಬೇಳೆಯನ್ನ ಹಾಲಿನಲ್ಲಿ ನೆನೆಸಿ, ಹಾಲಿನಲ್ಲಿ ನೆನೆಸಿದ ಆನಂತರದಲ್ಲಿ ಅದನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನ ಬಂಧನವನ್ನು ಮಾಡಿ, ಆ ಕೆಂಪು ಬಟ್ಟೆಯಲ್ಲಿ ಬಂಧನವನ್ನು ಮಾಡಿದ ಬಳಿಕ ಆ ಧಾನ್ಯಗಳು 1-2 ದಿನಗಳಲ್ಲಿ ಮೊಳಕೆಯಾಗಿ ಹೊರಹೊಮ್ಮಿರುತ್ತೆ. ಆ ಮೊಳಕೆ ಬಂದಿರತಕ್ಕಂಥ ಆ ಮೂಟೆಯನ್ನ ತೆಗೆದುಕೊಂಡು ಮಕ್ಕಳನ್ನ ಪೂರ್ವಾಭಿಮುಖವಾಗಿ ನಿಲ್ಲಿಸಿ ಅವರಿಗೆ ಆ ಕೆಂಪು ಬಟ್ಟೆಯಲ್ಲಿ ಬಂಧನವನ್ನು ಮಾಡಿರ್ತಕ್ಕಂಥ ಆ ಗಂಟು ಏನಿದೆಯೋ ಆ ಗಂಟನ್ನ ಮಕ್ಕಳಿಗೆ ಎಡಮುಖವಾಗಿ ಮತ್ತೆ ಬಲಮುಖವಾಗಿ 3 ಬಾರಿ ನೀವಳಿಸಿ, ಆ ನೀವಳಿಸಿದ ಆನಂತರದಲ್ಲಿ ಅದನ್ನ ಆ ಮಕ್ಕಳಿಗೆ ಹಿಮ್ಮುಖವಾಗಿ ಅದನ್ನ ಹಿಂದಕ್ಕೆ ಹಾಕಿದ ನಂತರ ಆ ಮಕ್ಕಳು ಹಿಂದೆ ನೋಡದ ಹಾಗೆ ಮುಂದಕ್ಕೆ ತೆರಳಲಿ. ಆ ನಂತರದಲ್ಲಿ ಆ ಹಿಂದಕ್ಕೆ ಎಸೆದಂತ ಗಂಟನ್ನ ಪೋಷಕರು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ತೆರಳಬೇಕು. ಆ ಉತ್ತರಾಭಿಮುಖವಾಗಿ ತೆರಳಿದಂತಹ ಸಂದರ್ಭದಲ್ಲಿ ಆ ಮಾರ್ಗ ಮಧ್ಯದಲ್ಲಿ ಯಾರಾದರೂ ನಿರ್ಗತಿಕರೋ ಅಥವಾ ಹಸುವೋ ಈ ರೀತಿಯಾಗಿ ದೊರೆತಂತ ಸಂದರ್ಭದಲ್ಲಿ ಆ ಗಂಟನ್ನ ಮಾರ್ಗ ಮಧ್ಯದಲ್ಲಿ ಯಾರಾದರೂ ನಿರ್ಗತಿಕರಿಗೆ ಅಥವಾ ಅವರು ಸಿಗದೇ ಇದ್ದಂತಹ ಪಕ್ಷದಲ್ಲಿ ಹಸುವಿಗೆ ಅದನ್ನ ಕೊಡುವುದರಿಂದ ಮತ್ತೆ ಹಸುವಿಗೆ ತಿನ್ನಿಸುವುದರಿಂದ ಆ ದೋಷದಿಂದ ಮುಕ್ತಿಯನ್ನ ಕಾಣಬಹುದು. ಗುರುಗಳೇ, ಇಂದಿನ ದಿನ ವಿಶೇಷತೆಯ ಜೊತೆಗೆ ಉಪಯುಕ್ತ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇಂದಿನ ದಿನದ 12 ರಾಶಿಗಳ ಫಲಾಫಲಗಳನ್ನ ತಿಳಿಸ್ಕೊಡಿ. ಆ ಜಗದಂಬೆಯ
ಆದಿಶಕ್ತಿ ಆಗಿರ್ತಕ್ಕಂಥ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಪ್ರಾರ್ಥನೆ, ಆ ಮುಖಾಂತರವಾಗಿ ನವಗ್ರಹ ದೇವತೆಗಳ ಪ್ರಾರ್ಥನೆ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಓಂ ಮಹಾಮೃತ್ಯುಂಜಯ ದೇವತಾಭ್ಯೋ ನಮಃ. ಓಂ ಆಕಾಮಾಕ್ಯ ಪ್ರತ್ಯಂಗಿರಾಯೈ ನಮಃ. ವಾಗ್ದೇವಿ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತಿ ತ್ರಿಶಕ್ತಿರೂಪಿಣಿ ಮಾಂ ಬಾಲಾಂ ದುರ್ಗಾಂ ಚಂಡೀಂ ನಮಾಮ್ಯಹಂ. ಅಂಬಾ ಜಗನ್ಮಾತಾ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ. ಮೇಷರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ವಿಶೇಷವಾಗಿರ್ತಕ್ಕಂಥ ತಮ್ಮ ಪೂರ್ವ ನಿಯೋಜಿತವಾಗಿರ್ತಕ್ಕಂತಹ ಕೆಲಸವನ್ನ ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಆ ಒಂದು ಸುಯೋಗವಿರ್ತಕ್ಕಂಥ ದಿನ. ಇವತ್ತಿನ ದಿನದಲ್ಲಿ ಇನ್ನಷ್ಟು ಶುಭವನ್ನ ಕಾಣಬೇಕಾದರೆ ನೀವು ನಿಮ್ಮ ಮನೆಯ ದೇವರ ಪ್ರಾರ್ಥನೆ ಜೊತೆಗೆ ಇವತ್ತಿನ ಆ ಜಗನ್ಮಾತೆಯ ಸುದಿನವಾದುದರಿಂದ ಆ ಜಗನ್ಮಾತೆಯ ಆರಾಧನೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಕಾಣಬಹುದು. ಇನ್ನು ವೃಷಭ ರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ಶರೀರದಲ್ಲಿ ಯಾವುದಾದ್ರೂ ರೀತಿಯಾಗಿರ್ತಕ್ಕಂಥ ಆ ನೋವಿನಿಂದ ಬಳಲುವಂತಹ ದಿನವಾದ್ದರಿಂದ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮೂಲ ಕರ್ತವ್ಯವಾಗಿರುತ್ತೆ. ಅದರಲ್ಲೂ ಇವತ್ತಿನ ದಿನದಲ್ಲಿ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೋ ವೃದ್ಧರಿಗೋ ಯಾವುದಾದ್ರೂ ವಿನಾಕಾರಣವಾಗಿರ್ತಕ್ಕಂಥ ಒಂದು ಆ ರೋಗದಿಂದ ಬಳಲುವಂತಹ ಸಂಭವವಿರೋದ್ರಿಂದ ಅದರಿಂದಲೂ ಕೂಡ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಬೇಸರವಾದೀತು. ಇನ್ನು ಇವತ್ತಿನ ದಿನದಲ್ಲಿ ದುರ್ಗೆಯ ಆರಾಧನೆ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ನೀವು ಕಾಣಬಹುದು. ಇನ್ನು ಮಿಥುನ ರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ಸಾಕಷ್ಟು ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಆ ಒಂದು ಜಾಣ್ಮೆ. ನಿಮ್ಮ ತಪ್ಪಿಲ್ಲದಿದ್ದರೂ ಕೂಡ ನಿಮ್ಮ ಮೇಲೆ ಆ ತಪ್ಪನ್ನು ಹಾಕುವುದರ ಮುಖಾಂತರವಾಗಿ ಮಾಡುವಂತಹ ಆ ಉದ್ಯೋಗ ರಂಗದಲ್ಲಿ ನಿಮ್ಮನ್ನ ಅಪಮಾನಿಸುವಂತಹ ಆ ದಿನವಾದುದರಿಂದ ಸಾಕಷ್ಟು ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮೂಲ ಕರ್ತವ್ಯವಾಗಿರಬೇಕು. ಇನ್ನು ಇವತ್ತಿನ ದಿನದಲ್ಲಿ ಮನೆಯಲ್ಲೂ ಕೂಡ ಉತ್ತಮದಾಯಕವಾಗಿರ್ತಕ್ಕಂಥ ವಾತಾವರಣವಿದ್ದರೂ ಸಹಿತ ನಿಮ್ಮದೇ ಆಗಿರ್ತಕ್ಕಂಥ ನೀವು ಮಾತನಾಡುವಂತ ಆ ನಾಲಿಗೆಯ ಹಿಡಿತವಿಲ್ಲದೆ ಇದ್ದಂತಹ ಪಕ್ಷದಲ್ಲಿ ಅದರಿಂದಲೂ ಕೂಡ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲರಿಗೂ ಕೂಡ ನೀವು ಬೇಸರವನ್ನ ಉಂಟು ಮಾಡುವಂತಹ ದಿನವಾದುದರಿಂದ ಸಾಕಷ್ಟು ಜಾಗ್ರತೆ ವಹಿಸುವುದರ ಮುಖಾಂತರವಾಗಿ ನೀವು ಇವತ್ತಿನ ದಿನದಲ್ಲಿ ಆ ಸೂರ್ಯನಾರಾಯಣನ ಪ್ರಾರ್ಥನೆ ಅಥವಾ ಆ ಲಕ್ಷ್ಮೀ ವೆಂಕಟರಮಣನ ಸನ್ನಿಧಾನಕ್ಕೆ ತೆರಳಿ ವಿಶೇಷವಾಗಿ ಅವನ ಪ್ರಾರ್ಥನೆಯನ್ನು ಮಾಡುವುದರಿಂದ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದು. ಇನ್ನು ಕಟಕ ರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ವಿಶೇಷವಾಗಿರ್ತಕ್ಕಂಥ ನಿಮ್ಮ ಜ್ಞಾನದ ಮುಖಾಂತರವಾಗಿ ನೀವು ಯಾವುದಾದ್ರೂ ಒಂದು ಕೆಲಸವನ್ನ ಸಿದ್ಧಿಸಿಕೊಳ್ಳುವುದರ ಮುಖಾಂತರವಾಗಿ ಅದರಲ್ಲೂ ಸಹಿತ ಯಾವುದೋ ಎಷ್ಟೋ ದಿನಗಳಿಂದ ನೀವು ಆ ಕಾರ್ಯವನ್ನ ಸಾಧಿಸುವುದರಲ್ಲಿ ಸಫಲತೆಯನ್ನ ಕಾಣುವುದರಲ್ಲಿ ವಿಫಲತೆಯನ್ನ ಕಾಣ್ತಾ ಇರತಕ್ಕಂಥದ್ದಾಗಿರುತ್ತೆ. ಆದರೆ ಇವತ್ತಿನ ಆ ಒಂದು ಸುದಿನದಲ್ಲಿ ನೀವು ಮಾಡುವಂತಹ ಆ ಒಂದು ಕೆಲಸವನ್ನ ಇವತ್ತಿನ ದಿನದಲ್ಲಿ ನೀವು ಸಿದ್ಧಿಸಿಕೊಳ್ಳುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ಕಾಣಬಹುದು. ಇನ್ನು ಈ ದಿನದಲ್ಲಿ ಮಾಡುವಂತಹ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ಉತ್ತಮದಾಯಕವಾಗಿರ್ತಕ್ಕಂಥ ಫಲವನ್ನ ನಿರೀಕ್ಷಿಸುವುದರ ಮುಖಾಂತರವಾಗಿ ಅದರಲ್ಲೂ ಸಹಿತ ಇವತ್ತಿನ ಈ ಒಂದು ಸುದಿನದಲ್ಲಿ ನಮ್ಮ ಕೃಷಿಕರು ಉತ್ತಮವಾಗಿರ್ತಕ್ಕಂತಹ ಲಾಭಾಂಶವನ್ನ ಪಡೆಯುವುದರ ಮುಖಾಂತರವಾಗಿ ಇನ್ನಷ್ಟು ಸುಖವನ್ನ ಕಾಣಬಹುದು. ಆದರೂ ಇವತ್ತಿನ ಈ ಒಂದು ಸುದಿನದಲ್ಲಿ ವಿಶೇಷವಾಗಿ ಮಹಾವಿಷ್ಣುವಿನ ಸನ್ನಿಧಾನಕ್ಕೆ ತೆರಳಿ ನಿಮ್ಮ ಶಕ್ತ್ಯಾನುಸಾರವಾಗಿ ಏನಾದರೂ ಸಿಹಿ ಪದಾರ್ಥಗಳನ್ನ ಆ ಸನ್ನಿಧಾನದಲ್ಲಿ ದೇವರಿಗೆ ಅರ್ಪಣೆಯನ್ನು ಮಾಡುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದು. ಇನ್ನು ಸಿಂಹರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥದ್ದು ತುಂಬಾ ಸೂಕ್ತ. ಅದರಲ್ಲೂ ಸಹಿತ ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಮುಖಾಂತರವೋ ಅಥವಾ ತಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರತಕ್ಕಂಥ ಆ ಕಾರ್ಮಿಕರ ಮುಖಾಂತರವೋ ಯಾವುದಾದ್ರೂ ವಿಚಾರ ಸಲುವಾಗಿ ವ್ಯವಹಾರಿಕವಾಗಿರ್ತಕ್ಕಂಥ ಆ ವಿಚಾರ ಸಲುವಾಗಿ ನೀವು ಹಣವನ್ನ ಕೊಟ್ಟಿದಂತಹ ಸಂದರ್ಭದಲ್ಲಿ ಅವರ ಕೈಯಿಂದ ಅದು ನಷ್ಟವಾಗುವಂತಹ ಸಂದರ್ಭವಿರುವುದರಿಂದ ಸಾಕಷ್ಟು ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥದ್ದು ಸೂಕ್ತ. ಇನ್ನು ಇವತ್ತಿನ ದಿನದಲ್ಲಿ ಈ ಎಲ್ಲ ದೋಷಗಳಿಂದಲೂ ಕೂಡ ಮುಕ್ತಿ ಆಗುವ ಸಲುವಾಗಿ ವಿಶೇಷವಾಗಿ ರಾಮದೂತನಾಗಿರ್ತಕ್ಕಂಥ ಆಂಜನೇಯನ ಸನ್ನಿಧಾನಕ್ಕೆ ತೆರಳಿ ಆಂಜನೇಯನ ಸನ್ನಿಧಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚುವುದರಿಂದಲೋ ಅಥವಾ ಆ ರಾಮದೂತನಿಗೆ ವಿಳೆದೆಲೆಯ ಅರ್ಪಣೆಯನ್ನು ಮಾಡುವುದರಿಂದಲೂ ಕೂಡ ಇವತ್ತಿನ ದಿನವನ್ನ ನೀವು ಇನ್ನಷ್ಟು ಶುಭವಾಗಿ ಕಾಣಬಹುದಾಗಿದೆ. ಇನ್ನು ಕನ್ಯಾ ರಾಶಿ.
ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ಉತ್ತಮದಾಯಕವಾಗಿರ್ತಕ್ಕಂಥ ಫಲವನ್ನ ನಿರೀಕ್ಷಿಸಬಹುದಾಗಿರ್ತಕ್ಕಂಥ ಆ ಒಂದು ಸುಯೋಗ. ದೂರದ ನೆಂಟರೋ ಅಥವಾ ನಿಮ್ಮ ಹಿತಮಿತ್ರರೋ ಮನೆಗೆ ಆಗಮಿಸುವುದರಿಂದ ನೀವು ಅವರೊಟ್ಟಿಗೆ ಕಾಲವನ್ನ ಹರಣ ಮಾಡುವುದರ ಒಟ್ಟಿಗೆ ವಿಶೇಷವಾಗಿರ್ತಕ್ಕಂಥ ಈ ಒಂದು ನವರಾತ್ರಿಯ ಸುದಿನದಲ್ಲಿ ದೇವಿಯ ಪ್ರಾರ್ಥನೆ, ದೇವಿಯ ಆರಾಧನೆಯನ್ನು ಮಾಡುವುದರ ಮುಖಾಂತರವೋ ಅಥವಾ ಮನೆಯಲ್ಲಿ ಹಬ್ಬದ ವಾತಾವರಣವನ್ನ ನಿರ್ವಹಿಸುವುದರ ಮುಖಾಂತರವಾಗಿ ಇವತ್ತಿನ ದಿನವನ್ನ ನೀವು ಎಲ್ಲರ ಒಟ್ಟಿಗೆ ಸೇರಿ ಸಹಕುಟುಂಬ ಸಮೇತರಾಗಿ ಸುಖಮಯವಾಗಿರ್ತಕ್ಕಂತಹ ಆ ಒಂದು ಕಾಲವನ್ನ ಕಳೆಯುವಂತಹ ದಿನವಾದ್ದರಿಂದ ವಿಶೇಷವಾಗಿ ಇವತ್ತು ದಿನವನ್ನ ನೀವು ಎಲ್ಲ ಶುಭ ಕಾರ್ಯಗಳನ್ನ ಪ್ರಾರಂಭಿಸುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ಕಾಣಬಹುದು. ಇನ್ನು ಈ ದಿನದಲ್ಲಿ ವಿಶೇಷವಾಗಿ ಆ ಜಗನ್ಮಾತೆಯ ಸ್ವರೂಪವಾಗಿರ್ತಕ್ಕಂತಹ ಶೈಲಪುತ್ರಿ ಆರಾಧನೆಯನ್ನು ಮಾಡುವುದರಿಂದ ಇನ್ನಷ್ಟು ಶುಭವನ್ನ ನೀವು ಕಾಣಬಹುದಾಗಿದೆ. ಗುರುಗಳೇ, ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನ ತಿಳಿಸೋ ಮುನ್ನ ಒಂದು ವಿರಾಮವನ್ನ ತೆಗೆದುಕೊಂಡು ಬರೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಇನ್ನುಳಿದ ರಾಶಿಗಳ ಫಲಾಫಲಗಳನ್ನ ತಿಳಿಸ್ಕೊಡಿ. ಇನ್ನು ತುಲಾರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ಮನೆಯಲ್ಲಿರ್ತಕ್ಕಂತಹ ವಾತಾವರಣವು ಅದು ಯಾರೊಬ್ಬರ ಆ ಮಾತಿನಿಂದ ಸ್ವಲ್ಪ ಮಟ್ಟಿಗೆ ಕುಪಿತಗೊಳ್ಳುವುದರ ಮುಖಾಂತರವಾಗಿ ಮನೆಯಲ್ಲಿ ಅಶಾಂತವಾಗಿರ್ತಕ್ಕಂತಹ ವಾತಾವರಣವು ನಿರ್ಮಾಣ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಮೂಡುವಂತಹ ಆ ದಿನವಾದ್ದರಿಂದ ಸಾಕಷ್ಟು ಮನೆಯಲ್ಲಿರ್ತಕ್ಕಂಥ ಎಲ್ಲ ಕುಟುಂಬದವರು ಕೂಡ ಇವತ್ತಿನ ಈ ಒಂದು ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸಾಕಷ್ಟು ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು ಸೂಕ್ತ. ಇನ್ನು ಇವತ್ತಿನ ಈ ದಿನದಲ್ಲಿ ನೀವು ನಿಮ್ಮ ಮನೆಯ ದೇವರ ಪ್ರಾರ್ಥನೆ ಮತ್ತು ಮಹಾಗಣಪತಿಯ ಆರಾಧನೆ, ಅದರಲ್ಲೂ ಸಹಿತ ಆ ಜಗನ್ಮಾತೆ ಆಗಿರ್ತಕ್ಕಂಥ ದುರ್ಗಾದೇವಿಯ ಸನ್ನಿಧಾನಕ್ಕೆ ತೆರಳಿ ಆ ದುರ್ಗಾದೇವಿಯ ಸನ್ನಿಧಾನದಲ್ಲಿ ಈ ಎಲ್ಲ ದುರಿತದೋಪಾದಿಗಳಿಂದ ಮುಕ್ತಿಯನ್ನ ಪಡೆಯುವ ಸಲುವಾಗಿ ಜಗನ್ಮಾತೆಯನ್ನ ಅನನ್ಯವಾಗಿ ಪ್ರಾರ್ಥಿಸಿ ಆ ಪ್ರಾಂತ್ಯದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸಿಹಿ ಪದಾರ್ಥಗಳನ್ನ ಹಂಚುವುದರ ಮುಖಾಂತರವಾಗಿ ಈ ಎಲ್ಲದರಿಂದಲೂ ಕೂಡ ಮುಕ್ತಿಯನ್ನು ಪಡೆದು ಶುಭ ದಿನವನ್ನ ನೀವು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ಇಷ್ಟಾರ್ಥವನ್ನ ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಆ ಒಂದು ಸುಯೋಗ. ಮಾಡುವಂತಹ ಕೆಲಸದಲ್ಲಿ ಆ ಉದ್ಯೋಗ ರಂಗದಲ್ಲಿ ನಿಮ್ಮ ಸಹಪಾಠಿಗಳು ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಉನ್ನತ ರೀತಿಯಲ್ಲಿ ಸಹಕಾರವನ್ನು ಪಡೆಯುವುದರ ಮುಖಾಂತರವಾಗಿ ನಿಮ್ಮದೇ ಆಗಿರ್ತಕ್ಕಂಥ ಪ್ರಾಬಲ್ಯವನ್ನ ಪಡೆಯುವಂತಹ ಆ ಒಂದು ಸುದಿನ. ಇನ್ನು ಇವತ್ತಿನ ದಿನದಲ್ಲಿ ಮನೆಯಲ್ಲಿರ್ತಕ್ಕಂತಹ ವೃದ್ಧರು ಅಥವಾ ತಮ್ಮ ಮನೆಯಲ್ಲಿರ್ತಕ್ಕಂತಹ ಆ ಸೋದರ ಸೋದರಿಯರು ಎಲ್ಲರೂ ಕೂಡ ಒಂದೆಡೆ ಸೇರಿ ಯಾವುದಾದರೂ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳುವುದೋ ಅಥವಾ ಪುಣ್ಯಕ್ಷೇತ್ರಗಳಲ್ಲಿ ಇವತ್ತಿನ ದಿನವನ್ನ ಕಾಲವನ್ನ ಕಳೆಯುವುದು, ಈ ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನ ಇವತ್ತಿನ ದಿನದಲ್ಲಿ ವಿಶೇಷವಾಗಿರ್ತಕ್ಕಂಥ ಶುಭವನ್ನ ಪಡೆಯುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಆದರೂ ಮನೆಯ ದೇವರನ್ನ ಪ್ರಾರ್ಥನೆ ಅಥವಾ ಮನೆಯ ದೇವರ ಆರಾಧನೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಕಾಣಬಹುದು. ಇನ್ನು ಧನುರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಕಳೆದ 6 ದಿನಗಳಿಂದ ಯಾವುದಾದರೂ ಹೊಸದಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡುವುದರ ಮುಖಾಂತರವಾಗಿ ಆ ಪ್ರಯತ್ನಕ್ಕೆ ಇವತ್ತಿನ ದಿನದಲ್ಲಿ ಇತಿಶ್ರೀಯನ್ನು ಆಡುವುದರ ಮುಖಾಂತರವಾಗಿ ಮತ್ತೊಂದು ಕಾರ್ಯವನ್ನ ಅಥವಾ ಮತ್ತೊಂದು ಉದ್ಯೋಗ ರಂಗಕ್ಕೆ ತೆರಳುವಂತಹ ಆ ದೃಢ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಆ ಒಂದು ಸುಯೋಗ. ಇವತ್ತಿನ ಈ ದಿನದಲ್ಲಿ ಮನೆಯಲ್ಲಿರ್ತಕ್ಕಂಥ ಮಡದಿಯೋ ಮಕ್ಕಳು ಸಂಪೂರ್ಣವಾಗಿರ್ತಕ್ಕಂಥ ತಮಗೆ ಅವರ ಸಹಕಾರ ಸಿಗುವುದರ ಮುಖಾಂತರವಾಗಿ ನಿಮ್ಮ ನಿರ್ಧಾರಗಳಿಗೆ ಅವರು ಬೆಂಬಲಿತರಾಗಿರ್ತಾರೆ. ಇನ್ನು ಇವತ್ತಿನ ದಿನದಲ್ಲಿ ಸ್ವಲ್ಪ ಶರೀರದಲ್ಲಿ ಯಾವುದಾದ್ರೂ ರೀತಿಯಾಗಿರ್ತಕ್ಕಂತಹ ಉದರಬೇನೆಯೋ ಅಥವಾ ತಲೆಗೆ ಸಂಬಂಧಪಟ್ಟಿರತಕ್ಕಂತಹ ನೋವಿನಿಂದ ಬಳಲುವಂತಹ ಸ್ವಲ್ಪ ಸಂಭವ ಇರುವುದರಿಂದ ಇವತ್ತಿನ ದಿನದಲ್ಲಿ ವಿಶೇಷವಾಗಿ ರಾಮದೂತನಾಗಿರ್ತಕ್ಕಂಥ ಆಂಜನೇಯನ ಸನ್ನಿಧಾನಕ್ಕೆ ತೆರಳುವುದರ ಮುಖಾಂತರವಾಗಿ ಆ ರಾಮದೂತನ ಸನ್ನಿಧಾನದಲ್ಲಿ ಸ್ವಲ್ಪ ಸಮಯವನ್ನ ಕಾಲಹರಣವನ್ನು ಮಾಡುವುದರ ಮುಖಾಂತರವಾಗಿ ಆ ರಾಮದೂತನಾಗಿರ್ತಕ್ಕಂತಹ ಆಂಜನೇಯನ ಸನ್ನಿಧಾನಕ್ಕೆ ತೆರಳಿ ವಿಶೇಷವಾಗಿ ರಾಮದೂತನಾಗಿರ್ತಕ್ಕಂಥ ಆಂಜನೇಯನ ದರ್ಶನವನ್ನು ಮಾಡುವುದರ ಮುಖಾಂತರವಾಗಿ ನೀವು ಆ ಸ್ವಾಮಿಯ ದರ್ಶನದಿಂದ ಇನ್ನಷ್ಟು ಶುಭ ಫಲವನ್ನ ಕಾಣಬಹುದಾಗಿದೆ. ಇನ್ನು ಮಕರ ರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ಮಾಡುವಂತಹ ಕೆಲಸಗಳಲ್ಲಿ ವಿಘ್ನಗಳನ್ನ ತಂದೊಡ್ಡಿಕೊಳ್ಳಬಹುದಾಗಿರ್ತಕ್ಕಂಥ ದಿನ. ನೀವೇ ಸ್ವಯಂಕೃತವಾಗಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅದ್ಯಾವ ಅಚಾತುರವಾಗಿರ್ತಕ್ಕಂಥ ನಿರ್ಧಾರಗಳನ್ನ ಮಾಡುವುದರ ಮುಖಾಂತರವಾಗಿ ಇವತ್ತಿನ ಆ ಕಾರ್ಯಗಳಲ್ಲೂ ಕೂಡ ವಿಘ್ನಗಳಾಗಿ ನೀವು ಮಾನಸಿಕವಾಗಿರ್ತಕ್ಕಂಥ
ಒತ್ತಡವನ್ನ ನೀವು ಅನುಭವಿಸಬಹುದಾಗಿರ್ತಕ್ಕಂಥ ದಿನವಾದುದರಿಂದ ಸಾಕಷ್ಟು ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಆ ಜಾಣ್ಮೆಯ ಹಿರಿಮೆ. ಇನ್ನು ಇವತ್ತಿನ ದಿನದಲ್ಲಿ ಮಾಡುವಂತಹ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ಯಾವುದಾದರೂ ಸ್ವಲ್ಪ ಪದಾರ್ಥ ಮುಖಾಂತರವಾಗಿರ್ತಕ್ಕಂಥದ್ದು ಅಥವಾ ವಸ್ತು ಮುಖಾಂತರವಾಗಿರ್ತಕ್ಕಂಥದ್ರಿಂದ ಸ್ವಲ್ಪ ನಷ್ಟ ಹೋಗುವಂತಹ ಸಂಭವ ಇರುವುದರಿಂದ ಇವತ್ತಿನ ದಿನದಲ್ಲಿ ಮಾಡುವಂತಹ ವ್ಯವಹಾರ ವ್ಯಾಪಾರಸ್ಥರು ಕೂಡ ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಸೂಕ್ತ. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಇನ್ನಷ್ಟು ಶುಭ ಫಲವನ್ನ ಬಂದು ಒದಗಬಹುದಾಗಿರ್ತಕ್ಕಂಥ ಆ ದುರಿತದೋಪಾದಿಗಳಿಂದ ಮುಕ್ತಿಯನ್ನ ಪಡೆಯುವಂತ ಏಕೈಕ ಮಾರ್ಗವೇ ಅದು ರಾಮದೂತನಾಗಿರ್ತಕ್ಕಂಥ ಆ ಆಂಜನೇಯನ ಸನ್ನಿಧಾನ. ಹೊರತಾಗಿ ಮಹಾಗಣಪತಿಯ ಸನ್ನಿಧಾನಕ್ಕೆ ತೆರಳಿ ರಾಮದೂತನಾಗಿರ್ತಕ್ಕಂಥ ಆಂಜನೇಯನ ಸನ್ನಿಧಾನವೋ ಅಥವಾ ಆ ವಿಘ್ನ ನಿವಾರಕನಾಗಿರ್ತಕ್ಕಂಥ ಗಣಪತಿಯ ಸನ್ನಿಧಾನವೋ, ಈ ಎರಡು ಸನ್ನಿಧಾನಗಳಿಗೆ ವಿಶೇಷವಾಗಿ ತೆರಳಿ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ ಆರಾಧನೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ನೀವು ಕಾಣಬಹುದಾಗಿದೆ. ಇನ್ನು ಕುಂಭರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ತಮ್ಮ ಶರೀರದಲ್ಲಿರ್ತಕ್ಕಂತಹ ಮೂಲವ್ಯಾಧಿಗಳಿಂದ ಬಳಲುವಂತಹ ಸಂಭವವಿರುವುದರಿಂದ ಸಾಕಷ್ಟು ಶರೀರಕ್ಕೆ ವಿಶ್ರಾಂತಿಯನ್ನು ಕೊಡ್ತಕ್ಕಂಥದ್ದು ಸೂಕ್ತ. ಇನ್ನು ಇವತ್ತಿನ ದಿನದಲ್ಲಿ ಇದೆಲ್ಲದರಿಂದಲೂ ಕೂಡ ಮುಕ್ತಿಯನ್ನ ಪಡೆಯುವಂತ ಏಕೈಕ ಮಾರ್ಗವೇ ಅದು ಆ ವಲ್ಲಿದೇನ ಸಮೇತನಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ. ಇನ್ನು ಆ ಸ್ಕಂದ ಮಾತೆಯಾಗಿರ್ತಕ್ಕಂಥ ಜಗಜ್ಜನನಿಯ ಆರಾಧನೆ, ಆ ಗೌರಿಯ ಸ್ವರೂಪಳಾಗಿರ್ತಕ್ಕಂಥ ದುರ್ಗೆಯ ಆರಾಧನೆಯನ್ನು ಮಾಡುವುದರಿಂದ ಅಥವಾ ದುರ್ಗಾ ದೇವಾಲಯಗಳಿಗೆ ತೆರಳಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಇನ್ನಷ್ಟು ಶುಭವನ್ನ, ಆ ದುರಿತೋಪಾದಿಗಳಿಂದ ಮುಕ್ತಿಯನ್ನು ಪಡೆಯುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ನೀವು ಕಾಣಬಹುದಾಗಿದೆ. ಇನ್ನು ಮೀನರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಯಾವುದಾದರೂ ಸ್ಥಳಕ್ಕೆ ಹೋಗುವಂತಹ ಆ ಒಂದು ವಿಷಯವನ್ನ ನಿರ್ಧರಿಸಬಹುದಾಗಿರ್ತಕ್ಕಂಥ ಒಂದು ದಿನ. ಅದ್ಯಾವುದಾದ್ರೂ ಪುಣ್ಯಕ್ಷೇತ್ರವೋ ಅಥವಾ ತೀರ್ಥಯಾತ್ರೆಯೋ, ಇದು ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಅನುಚಿತವಾಗಿರ್ತಕ್ಕಂಥ ವಾಕ್ಯವನ್ನ ನಿರ್ಧರಿಸುವುದರ ಮುಖಾಂತರವಾಗಿ ಮನೆಯಲ್ಲಿರ್ತಕ್ಕಂಥ ವಾತಾವರಣವೆಲ್ಲವನ್ನು ಕೂಡ ಅತ್ಯಂತ ಆನಂದಮಯವಾಗಿ ನೋಡ್ತಕ್ಕಂಥ ಆ ಒಂದು ದಿನ. ಅದರಲ್ಲೂ ಸಹಿತ ಇವತ್ತಿನ ದಿನದಲ್ಲಿ ಹೊಸದಾಗಿರ್ತಕ್ಕಂಥ ಉದ್ಯೋಗವನ್ನ ಪ್ರಾರಂಭಿಸುವಂತ ಆ ಮುನ್ನ ದಿನವಾದುದರಿಂದ ಇವತ್ತಿನ ದಿನದಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರನ್ನು ಕೂಡ ಒಂದೆಡೆ ಸೇರಿಸಿ ಅವರ ಸಹಕಾರವನ್ನ ಆಚಿಸುವುದರ ಮುಖಾಂತರವಾಗಿ ಆ ಕಾರ್ಯಕ್ಕೆ ಮುನ್ನುಡಿಯನ್ನ ಬರೆಯುವಂತ ಆ ಒಂದು ಸುದಿನ. ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಆ ದುರ್ಗಾ ಪರಮೇಶ್ವರಿಯ ಸನ್ನಿಧಾನಕ್ಕೆ ತೆರಳುವುದರಿಂದಲೋ ಅಥವಾ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಗುರುಗಳೇ, ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ಶುಭ ಮಂಗಳ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ವಿಶೇಷವಾದ ವಿಷಯದೊಂದಿಗೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಗುರೂಜಿಯಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಲು ಹಾಗೂ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಲು ಶುಭಮಂಗಳ ಕೇರ್ ಆಫ್ ರಾಯನ್ ಪ್ರೊಡಕ್ಷನ್ಸ್ 171/A 6ನೇ ಅಡ್ಡ ರಸ್ತೆ 8ನೇ ಮುಖ್ಯ ರಸ್ತೆ ಮಲ್ಲೇಶ್ವರಂ 560003 ಅಥವಾ info@rayanproductions.in ಗೆ ಮೇಲ್ ಮಾಡಿ.